ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮನ ಶುರು ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ಏನು ವಿಶೇಷ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನೀವು ಆಲ್ರೆಡಿ ನಮ್ಮ ಹೆಡ್ಡಿಂಗ್ಸಲ್ಲಿ ನೋಡಿರ್ತೀರಿ ಇವತ್ತು ಏನರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಹೌದು, ಎಲ್ಲರಿಗೂ ಕೂಡ ಮದುವೆ ಅನ್ನೋದು ಒಂದು ಪ್ರಮುಖ ಅವರ ಜೀವನದಲ್ಲಿ ಆಗಲೇಬೇಕಾಗಿರುವಂಥದ್ದು ಮತ್ತು ಒಂದು ಪ್ರಮುಖವಾದ ಒಂದು ಹಂತ ಆಗಿರುತ್ತೆ. ಒಂದು ವಯಸ್ಸಾಗೋ ತನಕನೂ ಮಕ್ಕಳಿಗೆ ಏನು ಕೇಳ್ತಾನೆ ಇರ್ತಾರೆ, ಎಜುಕೇಷನ್ ಮುಗೀತಾ, ಕೆಲಸಕ್ಕೆ ಹೋಗ್ತಿದ್ದಾರೆ, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕೇಳೋದೆ ಮದುವೆ ಆಯಿತಾ, ಮಕ್ಕಳಾಯ್ತಾ ಅನ್ನೋದನ್ನೇ ಅಲ್ವಾ ಜನ ಕೇಳೋದು. ಸೊ ಹಾಗಾಗಿ ಒಂದು ಏಜ್ ಅಂದರೆ ಒಂದು 27, 26, 28 ಇದೆಲ್ಲನೂ ಕೂಡ ಒಂದು ಮದುವೆ ಆಗುವಂಥ ವಯಸ್ಸು. ಟಿಲ್ 30, 31 ತನಕನೂ ಕೂಡ ಅಯ್ಯೋ ಆಗಲೇ ಲೇಟ್ ಆಗ್ತಿದೆ, ಯಾಕಿನ್ನೂ ಆಗಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಸುಮಾರು ಜನಕ್ಕೆ ಎಷ್ಟು ಹೆಣ್ಣು ಹುಡುಕಿದ್ರು ಅಥವಾ ಗಂಡು ಹುಡುಕಿದ್ರು ಕೂಡ ಸೆಟ್ ಆಗೋದಿಲ್ಲ. ಏನಾದರೂ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ, ಒಬ್ರಿಗೊಬ್ರಿಗೆ ಮ್ಯಾಚ್ ಆಗೋಲ್ಲ. ಈ ಒಂದು ಕಾರಣದಿಂದ ಎಲ್ಲನೂ ಕೂಡ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಇನ್ನೂ ನೋಡ್ತಿದ್ದಂಗೆ ಬೇಗ ಸೆಟ್ ಆಗಿಬಿಡುತ್ತೆ. ಬರೀ ಒಂದೇ ಒಂದು ಪ್ರಪೋಸಲಲ್ಲೇ ಎಲ್ಲ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಯಾಕೆ ಈ ಥರ ಆಗ್ತಾ ಇರುತ್ತೆ? ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಾವು ಪ್ರತಿಯೊಬ್ಬರ ಜಾತಕದಲ್ಲೂ ಅದನ್ನು ನಾವು 7ನೇ ಮನೆನ ನೋಡ್ತೀವಿ. 7ನೇ ಮನೆ ಒಂದೇ ಅಲ್ಲ, 2ನೇ ಮನೆ, 5ನೇ ಮನೆಯೂ ಕೂಡ ನಾವು ಮದುವೆನ ಸೆಟ್ ಮಾಡೋದಕ್ಕೋಸ್ಕರ ನೋಡ್ತೀವಿ. ಅಂದರೆ ಮುಂದಿನ ಜೀವನ ಅವ್ರದ್ದು ಹೇಗಿರುತ್ತೆ, ಬರೋವಂಥ ಅವರ ಸ್ಪೌಸ್ ಹೇಗಿರ್ತಾರೆ, ಅಂದರೆ ಅವರ ಸಂಗಾತಿ ಹೇಗಿರ್ತಾರೆ, ಅವ್ರ ನಡತೆ ಹೇಗಿರುತ್ತೆ, ಅಥವಾ ಅವ್ರ ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನೋದು ಎಲ್ಲನೂ ಕೂಡ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಾವು ನೋಡ್ಕೊಳ್ಳೋವಂಥದ್ದು. ಸೊ 7ನೇ ಮನೆ ಅಧಿಪತಿ ಎಲ್ಲಿ ಕೂತಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಮದುವೆ ಜೀವನ ಹೇಗಿರುತ್ತೆ ಅನ್ನೋದು. ಮೊದಲನೇದಾಗಿ ಮೇಷರಾಶಿ ಬಗ್ಗೆ ಹೇಗಿದೆ ಈ ವರ್ಷದಲ್ಲಿ ಅಂತ ನೋಡೋದಾದ್ರೆ, ಇವಾಗ ಆಲ್ರೆಡಿ ನೀವೆಲ್ಲ ಏನು ಯೋಚನೆ ಮಾಡ್ತಿರ್ತೀರಾ, ಮೇಷರಾಶಿಗೆ 7.5 ಸ್ಟಾರ್ಟ್ ಆಗಿದೆ, ಇದು ಪ್ರಾರಂಭಿಕ ಹಂತ, ಸೊ ಟೈಮ್ ಚೆನ್ನಾಗಿರೋದಿಲ್ಲ, ಇನ್ನಲ್ಲಿ ಮದುವೆ ಯೋಗ ಕೂಡ ಬರುತ್ತೆ, 12ನೇ ಮನೆಯಲ್ಲಿ ಶನಿ ಭಗವಾನ್ ಬಂದು ಕೂತ್ಕೊಂಡಿದ್ದಾರಲ್ವ ಅಂತ ನೀವು ಆಲೋಚನೆ ಮಾಡ್ಬೋದು. ಆದರೆ ಖಂಡಿತವಾಗ್ಲೂ ಇಲ್ಲ. ಮೇಷರಾಶಿಯವರಿಗೆ ತುಂಬ ಒಂದು ಒಳ್ಳೆ ಟೈಮ್ ಕಾದಿದೆ. ಅದರಲ್ಲೂ ಮದುವೆಗೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಗುರು ಇವಾಗ ಕುತ್ಕೊಂಡಿರೋ ಒಂದು ಸ್ಥಾನ ಅಂದರೆ ಮಿಥುನ ರಾಶಿನಲ್ಲಿ ಕುತ್ಕೊಂಡಿರೋದ್ರಿಂದ ಅವರ 5ನೇ ದೃಷ್ಟಿ ಮೇಷರಾಶಿಯವರ 7ನೇ ಮನೆ ಮೇಲೆ ಬೀಳುತ್ತೆ. ಸೊ ಅದರಿಂದ ಏನಾಗುತ್ತೆ, 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಮದುವೆಗೆ ಒಂದು ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವೇನಾದರೂ ಹೆಣ್ಣಿಗೆ ಗಂಡು ಅಥವಾ ಗಂಡಿಗೆ ಹೆಣ್ಣು ಹುಡ್ಕೋದಾಗಿರ್ಬೋದು, ಅಥವಾ ಮದುವೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು, ಒಂದು ಒಳ್ಳೆ ಮುಹೂರ್ತನ ನೋಡಿಕೊಂಡು ಈ ಒಂದು ವರ್ಷದಲ್ಲಿ ನೀವು ಮದುವೆನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಯಶಸ್ಸು, ಒಂದು ಒಳ್ಳೆ ಟೈಮ್ ಅಲ್ವಾ. ಗುರುಬಲ ಇದ್ದಾಗ ಏನಾದರೂ ಒಂದು ಹೆಣ್ಣು ಹುಡುಕ್ತಾ ಇದ್ದೀರಾ ಅಥವಾ ಗಂಡು ಹುಡುಕ್ತಿದ್ದೀರಾ ಅಂತಂದರೆ ಒಳ್ಳೆ ವರ ವಧು ಸಿಗುವಂಥದ್ದು, ಅಥವಾ ಮದುವೆಗೆ ಯಾವುದೇ ವಿಳಂಬ ಇಲ್ದಿರಾ ಅಥವಾ ಯಾವುದೇ ಕಷ್ಟಗಳಿಲ್ದಿರ ಬೇಗ ಸರಾಗವಾಗಿ ಮದುವೆನ ಮಾಡಿ ಮುಗಿಸೋಂಥದ್ದು. ನೋಡಿ, ಮೊದಲಿಂದನೂ ಹೇಳ್ತಾರೆ ಮದುವೆ ಮಾಡಿ ನೋಡು ಅಥವಾ ಮನೆ ಕಟ್ಟಿ ನೋಡು ಅಂತ. ಯಾಕಂದರೆ ಅಷ್ಟು ಕಷ್ಟ. ಯಾಕಂದರೆ ಸಕಾಲಕ್ಕೆ ಹಣ ಒದಗದೇ ಇರೋದು ಅಥವಾ ನಿಮಗೆ ಬೇಕಾಗಿರೋ ಚೌಟ್ರಿ ಸಿಗದೇ ಇರೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತಲ್ವ. ಟೈಮ್ ಕರೆಕ್ಟಾಗಿದ್ದಾಗ ನಾವೇನೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಬೇಗ ಆ ಕೆಲಸಗಳಾಗುತ್ತೆ, ಸ್ವಲ್ಪ ನೆಮ್ಮದಿ ಶಾಂತಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ನೀವು 7.5 ಅದು ಇದು ಅನ್ನೋ ಎಲ್ಲಾನು ಚಿಂತನ ಬಿಟ್ಟು ಗುರುವಿನ ದೃಷ್ಟಿ 7ನೇ ಮನೇಲಿ ಬಿದ್ದಿರೋದ್ರಿಂದ ಒಂದು ಒಳ್ಳೆ ವಧು ಅಥವಾ ವರ ಸಿಗುವಂಥ ಒಂದು ಸಮಯ. ಇದನ್ನು ಮಿಸ್ ಮಾಡ್ಕೊಳ್ದಿರಾ ಈ ವರ್ಷದಲ್ಲಿ ನೀವು ಖಂಡಿತವಾಗ್ಲೂ ಮದುವೆ ಆಗ್ಬೋದು. ಅದರಲ್ಲೂ ಮೇನಲ್ಲಿ ಗುರು ಬದಲಾವಣೆ ಆಗ್ತಾನೆ ಅಲ್ಲಿವರೆಗೂ ಟೈಮ್ ತುಂಬ ಚೆನ್ನಾಗಿದೆ. ಅದಾದಮೇಲೂ ಕೂಡ ಸಮಯ ಚೆನ್ನಾಗಿದೆ. ಆದರೆ 7ನೇ ಮನೆ ಮೇಲೆ ಬೀಳ್ತಿರೋಂಥ ಗುರುವಿನ ದೃಷ್ಟಿ 8ನೇ ಮನೆಗೆ ಬೀಳುತ್ತೆ. ಹಾಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ಅಷ್ಟೇ ವಿನಾಯಿಸಿ. ಬಟ್ ಮೇ ಒಳಗಡೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೂ ಕೂಡ ನಿಮಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಅಂತೂ ಚೆನ್ನಾಗಿದೆ. ಇನ್ನು ಯಾರೆಲ್ಲ ಮೇಷರಾಶಿನಲ್ಲಿ ಹುಟ್ಟಿರ್ತೀರ ಅಲ್ಲಿ ನಕ್ಷತ್ರಗಳು ಯಾವುದಾಗುತ್ತೆ ಅಂತಂದರೆ, ಅಶ್ವಿನಿ, ಭರಣಿ ಮತ್ತು ಕೃತಿಕದ 2 ಪಾದಗಳು. ಅಂದರೆ ಅಶ್ವಿನಿ 4 ಪಾದ ಮತ್ತು ಭರಣಿ 4 ಪಾದ, ಕೃತಿಕದ 2 ಪಾದಗಳು ಮೇಷರಾಶಿನಲ್ಲಿ ಇರುತ್ತೆ. ಸೊ ಅಶ್ವಿನಿ ಅಂದರೆ ನೋಡಿ, ಅಶ್ವಿನಿ ಅಂತಂದರೆ ಇಲ್ಲಿ ಕೇತು ನಕ್ಷತ್ರ ಆಗುತ್ತೆ, ಭರಣಿ ಅಂತಂದರೆ ಅಲ್ಲಿ ಶುಕ್ರ ನಕ್ಷತ್ರ ಆಗುತ್ತೆ, ಕೃತಿಕ ಅಂದರೆ ಸೂರ್ಯ ನಕ್ಷತ್ರ ಆಗುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂಥರ ಗುಣ ಸ್ವಭಾವಗಳಿರುತ್ತೆ. ಆದರೂ ಕೂಡ ಮೇಷರಾಶಿ ಅಂತ ಓವರಾಲ್ ಆಗಿ ಸೇರಿಕೊಂಡಾಗ ಒಟ್ಟಾರೆಯಾಗಿ ಆ ರಾಶಿಯ ಒಂದು ಪ್ರಭಾವನೂ ಕೂಡ ಬೀಳುತ್ತೆ. ನಿಮ್ಮ ರಾಶಿಯಾಧಿಪತಿ ಕುಜ ಆಗ್ತಾನೆ. ಸೊ ಕೋಪ ಜಾಸ್ತಿ, ಆತರದ ನಿರ್ಧಾರಗಳನ್ನ ಬೇಗ ತಗೊಳ್ಳೋವಂಥದ್ದು, ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ ನೀವು. ಸೊ ಏನೇ ಒಂದು ಕೆಲಸ ಮಾಡ್ತೀನಿ ಅಂತಂದರೆ ತುಂಬ ಧೈರ್ಯವಾಗಿ ಡಿಸಿಷನ್ ತೊಗೊಳ್ಳೋವಂಥ ಒಂದು ಗುಣ ಸ್ವಭಾವ ಇರುವಂಥವ್ರಾಗಿರ್ತೀರ ಮೇಷರಾಶಿಯವರು. ಸೊ ನಿಮಗೆ ಸಂಗಾತಿ ಎಂಥವ್ರು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಂದರೆ, ನಿಮ್ಮ ಕೋಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅವರು ಒಂಚೂರು ತಾಳ್ಮೆಯಿಂದ ಇರೋವಂಥವ್ರು, ನಿಮಗೆ ಅನುಸರಿಸ್ಕೊಂಡು ಹೋಗುವಂಥವ್ರು, ಅಥವಾ ನೀವು ತುಂಬ ಆ್ಯಕ್ಟಿವ್ ಇರೋದ್ರಿಂದ ತುಂಬ ಸ್ಲೋ ಡೌನ್ ಆದರೂ ಕೂಡ ನಿಮ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ನಿಮ್ಮ ಆ್ಯಕ್ಟಿವ್ಗೆ ಅಟ್ಲೀಸ್ಟ್ ಮ್ಯಾಚ್ ಆಗುವಂಥವ್ರು ಇರಬೇಕು. ಈಗ ಶುಕ್ರ ನಕ್ಷತ್ರ ಇರೋದ್ರಿಂದ ಸ್ವಲ್ಪ ಲ್ಯಾವಿಶಾಗಿ ಜೀವನ ಮಾಡ್ತಾರೆ, ಅಥವಾ ಇದೇ ಥರ ಇರಬೇಕು, ಇಂಟೀರಿಯರ್ ಹಿಂಗೆ ಇರಬೇಕು, ಸ್ವಲ್ಪ ಚೆನ್ನಾಗಿ ಅಲಂಕಾರವಾಗಿ ಕಾಣಿಸ್ಬೇಕು. ಸೊ ನಿಮಗೆ ಮ್ಯಾಚ್ ಆಗುವಂಥವರೇ ಸಿಕ್ಕಿದಾಗ ಏನಾಗುತ್ತೆ, ಸ್ವಲ್ಪ ಲೈಫ್ ಚೆನ್ನಾಗಿರುತ್ತೆ.
ಇನ್ನು ನೋಡಿ ವೃಷಭ ರಾಶಿಯವರಿಗೆ ಟೈಮ್ ಹೇಗಿದೆ, ಮದುವೆ ಯೋಗ ಕೂಡಿ ಬರ್ತಾ ಇದೆ ಅಂತಲೇ ನಿಮಗೆಲ್ಲರೂ ಆಲ್ರೆಡಿ ಗೊತ್ತಿದೆ. ವರ್ಷ ಭವಿಷ್ಯ ಎಲ್ಲ ನೋಡಿರ್ತೀರಾ. 2026 ವೃಷಭ ರಾಶಿಯವರಿಗೆ ತುಂಬ ಒಂದು ಅದೃಷ್ಟಕರವಾದ ವರ್ಷ ಅಂತ ಗೊತ್ತು. ಸೊ ಹಾಗಂದಮೇಲೆ ಖಂಡಿತವಾಗ್ಲೂ ನಿಮಗೆ ಮದುವೆ ಯೋಗ ಕೂಡ ಕೂಡಿ ಬರ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ 2ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ನಿಮಗೆ ಗುರುಬಲ ಬಂದಿದೆ. ಗುರುಬಲ ಮುಖ್ಯವಾಗಿ ನಾವು ಒಂದು ಗಂಡಿಗೆ ಹೆಣ್ಣು ಅಥವಾ ಹೆಣ್ಣಿಗೆ ಗಂಡನ ಹುಡುಕಬೇಕು ಅಂತಂದಾಗ, ಮದುವೆ ಮಾತುಕತೆ ಮಾಡ್ತೀವಿ ಅಂದಾಗ ಗುರುಬಲ ಇದೆಯಾ ಅನ್ನೋದನ್ನು ಮುಖ್ಯವಾಗಿ ನೋಡ್ಕೊತೀವಿ ಅಲ್ವಾ. ಸೊ ಗುರುಬಲ ಇರೋದ್ರಿಂದ ಒಂದು ಇವಾಗಿಂದನೇ ನಿಮಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೀವು ಶುರು ಮಾಡ್ಬೋದು, ಏನು ಮದುವೆ ಹುಡುಕಾಟಕ್ಕೆ ನೀವು ಶುರು ಮಾಡ್ಕೋಬೋದು. ಆದರೆ ಗುರುವಿನ ಬದಲಾವಣೆ ನಂತರ, ಅಂದರೆ ಮೇ ನಂತರ ಗುರು ಬದಲಾವಣೆ ಆದಮೇಲೆ ನಿಮಗೇನಾಗುತ್ತೆ, ಗುರು ನಿಮ್ಮ ಏನು 3ನೇ ಮನೆಗೆ ಬಂದಾಗ ನಿಮ್ಮ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಆವಾಗ ಮದುವೆಗೆ ತುಂಬ ಒಂದು ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಸೊ ಇವಾಗಿಂದನೂ ಟೈಮ್ ಚೆನ್ನಾಗಿದೆ, ಗುರು ಬದಲಾವಣೆ ನಂತರನೂ ಕೂಡ ನಿಮಗೆ ಟೈಮ್ ಚೆನ್ನಾಗಿದೆ. ಸೊ ಹಾಗಾಗಿ ಟಿಲ್ ಅಕ್ಟೋಬರ್ ತನಕನೂ ಕೂಡ ಟೈಮ್ ಚೆನ್ನಾಗಿದೆ. ಅಕ್ಟೋಬರ್ ನಂತರ ಏನಾಗುತ್ತೆ, ಗುರು ಮತ್ತೆ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಆವಾಗ ನಿಮ್ಮ 7ನೇ ಮನೆಯಿಂದ 8ನೇ ಮನೆಗೆ ಗುರುವಿನ ದೃಷ್ಟಿ ಬೀಳುತ್ತೆ. ಹಾಗಂತ ಗುರುಬಲ ಇಲ್ವಾ, ಹಂಗಂದ್ರೆ ಏನು ಮದುವೆ ಮಾಡಬಾರ್ದು ಆ ಸಮಯದಲ್ಲಿ ಅಂತಂದರೆ ಆ ಥರ ಏನಿಲ್ಲ. ಗುರುವಿನ ಸ್ಥಾನಮಾನ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದೇ ಮಾಡುತ್ತೆ. ಹೋಲ್ ಇಯರ್ ನಿಮಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು ಟೈಮ್ ಪೀರಿಯಡ್ ನೀವು ಡಿವೈಡ್ ಮಾಡ್ಕೊತೀರ ಯಾವ್ದು ತುಂಬ ಚೆನ್ನಾಗಿದೆ ಅಂತ ನೋಡೋಕ್ಕೋದ್ರೆ, ಈಗ ಪ್ರೆಸೆಂಟು ನಿಮಗೆ ಮೇ ತನಕನೂ ಚೆನ್ನಾಗಿದೆ, ಆಫ್ಟರ್ ಮೇ ಅಕ್ಟೋಬರ್ ತನಕನೂ ತುಂಬ ಚೆನ್ನಾಗಿದೆ. ಸೊ ಆ ಸಮಯಗಳಲ್ಲಿ ನೀವು ಮದುವೆ ಹುಡುಕಾಟನ ಮಾಡ್ಕೋಬೋದು. ಯಾರಿಗೆಲ್ಲ ಮದುವೆ ಇನ್ನೂ ಆಗಿಲ್ಲ ಅಂತ ಅನ್ನೋದಾಗಿರ್ಬೋದು, ಅಥವಾ ಏನಾದರೂ ಇವಾಗ ಮದುವೆ ನಿಶ್ಚಿತಾರ್ಥ ಮಾಡ್ತೀರಾ, ಅಥವಾ ಈ ಟೈಮಲ್ಲಿ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮದುವೆ ಜೀವನದಲ್ಲಿ ಒಂದು ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಮ್ಯಾಚ್ ಮಾಡಿಸ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಕೆಲವರೆಲ್ಲ ಬರೀ ಗಣಕೂಟ ನೋಡಿ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ. ಇಷ್ಟು ಗಣ ಬಂತು, 32 ಗಣ ಬಂತು, ತುಂಬ ಚೆನ್ನಾಗಿದೆ, ಎಷ್ಟೆಷ್ಟೋ ಏನು ಮ್ಯಾರೇಜಲ್ಲಿ ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಕರೆಕ್ಟಾಗಿ ಗೊತ್ತಿರೋವಂಥ ಜ್ಯೋತಿಷಿಗಳ ಕೈಯಲ್ಲಿ ಈ ಹುಡುಗ ಹುಡುಗಿ ಇಬ್ಬರದ್ದು ಜಾತಕಗಳನ್ನ ಕೊಟ್ಟು ಮ್ಯಾಚ್ ಮಾಡಿ ಅವರ ರಾಶಿಗೆ, ಅವರ ನಕ್ಷತ್ರಕ್ಕೆ ಮ್ಯಾಚ್ ಆಗ್ತಿದೆ ಅನ್ನೋದನ್ನು ತಿಳ್ಕೊಂಡು ತದನಂತರ ಡಿಸಿಷನ್ನ ತೊಗೊಳ್ಳಿ. ನೋಡಿ, ಒಂದು ಬಟ್ಟೆ ತೊಗೊಬೇಕು ಅಂತಂದಾಗೂ ಕೂಡ ತುಂಬ ಇಷ್ಟಪಟ್ಟಿರೋ, ಅವ್ರು ಇಷ್ಟ ಏನು ಪಡ್ತಾರೆ ಅದೇ ಬಟ್ಟೆನ ಕೊಡಿಸ್ತೀರಾ. ಆದರೆ ಮದುವೆ ಅಂತ ಬಂದಾಗ ತಂದೆ ತಾಯಿ ನಾವು ಹೇಳಿದ್ದೇ ಮಾಡಬೇಕು ಅಂತ ಅನ್ನೋದು, ಅಥವಾ ಅಯ್ಯೋ ಇಲ್ಲ ಪರವಾಗಿಲ್ಲ, ಏನು ಹೆಂಗೋ ಆದರೂ ಪರವಾಗಿಲ್ಲ ಇಷ್ಟು ಗಣ ಕೂಡಿ ಬಂದಿದೆ, ಅಥವಾ ನೇಮ್ ಚೇಂಜ್ ಮಾಡಿಬಿಟ್ಟು ಗಣ ಇವಾಗ ಕೂಡಿ ಬರ್ತಾ ಇದೆ ಮದುವೆ ಮಾಡ್ತೀನಿ ಅಂತ ಅಂದ್ಬಿಡೋದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿರ್ತೀರಾ. ಆದರೆ ತದನಂತರ ಜೀವನದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಫೀಲ್ ಮಾಡ್ಕೊಳ್ಳೋದು ನೀವೇ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಯೋಚನೆ ಮಾಡಿ ಯಾರ ಜೊತೆಲಿ ಮದುವೆ ಮಾಡಬೇಕು, ಜಾತಕ ಹೊಂದಾಣಿಕೆ ಆಗ್ತಿದೆಯಾ ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಇದು ತಂದೆ ತಾಯಿಗಳ ಬಹು ಮುಖ್ಯವಾದ ಒಂದು ಕರ್ತವ್ಯ ಆಗಿರುತ್ತೆ. ನೀವು ಇಷ್ಟು ದಿವಸ ಏನು ಮಕ್ಕಳನ್ನ ಸಾಕಿದ್ದೀರಾ, ಇಷ್ಟು ವರ್ಷಗಳ ಕಾಲ ಸಾಕಿದ್ದೀರಾ, ಇನ್ನು ಮುಂದಕ್ಕೆ ನೀವೇನಕ್ಕೆ ಮದುವೆ ಅಂತ ಮಾಡ್ತಿದ್ದೀರಾ ಅಂತಂದರೆ, ಇಷ್ಟು ದಿವಸ ನಾವು ನಿಮಗೆ ಆರೈಕೆ ಮಾಡಿದ್ದೀವಿ, ಇನ್ನು ಮುಂದಕ್ಕೆ ನಿಮ್ಮ ಜೀವನನ ನೀವು ನೋಡ್ಕೊಬೇಕು. ನಿಮ್ಗೆ ಮುಂದೆ ಸಂಗಾತಿ ಅಂತ ಏನಕ್ಕೆ ಮಾಡ್ತೀವಿ ಅಂದರೆ, ಒಬ್ರಿಗೊಬ್ರು ಏನು ಜೊತೆಯಾಗಿರಲಿ, ಇವ್ರ ಕಷ್ಟನ ಅವ್ರು ಅರ್ಥ ಮಾಡ್ಕೊಳ್ಳಿ, ಅವ್ರ ಕಷ್ಟನ ಇವ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಅಲ್ವಾ ಮದುವೆ ಅಂತ ಮಾಡೋದು. ಅಥವಾ ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಲಿ, ವಂಶನ ಬೆಳೆಸ್ಕೊಂಡು ಹೋಗಲಿ ಅಂತಲೇ ಮದುವೆ ಮಾಡೋದಲ್ವ. ಸೊ ಇದು ಎಲ್ಲನೂ ಕೂಡ ನೀವು ಗಮನಿಸ್ಕೋಬೇಕಾಗತ್ತೆ. ಇನ್ನು ನೋಡಿ, ವೃಷಭ ರಾಶಿನಲ್ಲಿ ಕೃತಿಕಾ ನಕ್ಷತ್ರದ 2 ಪಾದಗಳು ಮತ್ತು ರೋಹಿಣಿ ನಕ್ಷತ್ರದ 4 ಪಾದಗಳು, ತದನಂತರ ಮೃಗಶಿರ ನಕ್ಷತ್ರದ 2 ಪಾದಗಳು ಇರುತ್ತೆ. ಸೊ ಈ ನಕ್ಷತ್ರಗಳಂತ ನೋಡಿದಾಗ ನಾಗಲೇ ಹೇಳ್ದಂಗೆ ಕೃತಿಕಾ ನಕ್ಷತ್ರ ಅಂತಂದರೆ ಸೂರ್ಯನ ನಕ್ಷತ್ರ, ಸ್ವಲ್ಪ ಕೋಪ ತಾಪ ಜಾಸ್ತಿ ಇರುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಇನ್ನು ರೋಹಿಣಿ ನಕ್ಷತ್ರ ಅಂತ ಬಂದಾಗ ಚಂದ್ರನ ರಾಶಿ ಆಗಿರುತ್ತೆ. ಅವರು ಸ್ವಲ್ಪ ವಿಲಾಸಿ ಜೀವನ ನಡೆಸೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅವ್ರಿಗಿರಬೇಕು, ಸಂಗೀತ ಕೇಳೋದು ಇಷ್ಟಪಡ್ತಾರೆ, ಅಥವಾ ಮ್ಯೂಸಿಕಲ್ಲು ಮತ್ತು ಏನು ಫಿಲ್ಮ್ ಲ್ಯಾಂಡ್ಸಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಆ ಥರದ ಒಂದು ಮೆಂಟಾಲಿಟಿ ಇರುತ್ತೆ ಚಂದ್ರನ ನಕ್ಷತ್ರ ಅವ್ರಿಗಿರೋದ್ರಿಂದ. ನೆಕ್ಸ್ಟ್ ಇನ್ನು ಮೃಗಶಿರ ಅಂತ ಬಂದಾಗ ಅದು ಕುಜನ ನಕ್ಷತ್ರ ಆಗುತ್ತೆ. ಸ್ವಲ್ಪ ಕುಜ ಅಂತಂದ್ರೆ ಕೋಪಿಷ್ಟ ಅಲ್ವಾ, ಸ್ವಲ್ಪ ಕೋಪ ಜಾಸ್ತಿ ಮಾಡೋದು, ಆತುರವಾದ ನಿರ್ಧಾರಗಳು ತಗೊಳ್ಳೋದು, ಆತರಕ್ಕೆ ಏನೇನು ಡಿಸಿಷನ್ ತಗೊತಾರೆ ಸಮಟೈಮ್ಸ್ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಆ ರೀತಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಬಟ್ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ. ಸೊ ಈ ಎಲ್ಲ ಗುಣಗಳು ನಿಮಗಿರುತ್ತೆ. ನಿಮಗೆ ಯಾವ ಥರ ಹುಡುಗ ಅಥವಾ ಹುಡುಗಿ ಸಿಕ್ಕರೆ ಚೆನ್ನಾಗಿರುತ್ತೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಮ್ಯಾಚ್ ಆಗುತ್ತೆ ಅಂತ ನೋಡಿದ್ರೆ, ಈಗ ನೋಡಿ ಸ್ವಲ್ಪ ಕೃತಿಕಾ ನಕ್ಷತ್ರ ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಇರೋಂಥ ಹುಡುಗಿ, ಸ್ವಲ್ಪ ಸಹಿಸ್ಕೊಳ್ಳೋಂಥ ಹುಡುಗಿ ಸಿಕ್ಕಿದ್ರೆ, ಅದೇ ನೋಡಿ 1ನೇ ನಂಬರ್ಗೆ 2ನೇ ನಂಬರ್ ಹೆಂಗೆ ಸಾಥ್ ಕೊಡುತ್ತೆ, ರಾಜನಿಗೆ ರಾಣಿ ಹೆಂಗೆ ಜೊತೆಯಾಗಿರ್ತಾಳೆ, ಆ ರೀತಿಯಾದ ಒಂದು ನಕ್ಷತ್ರಗಳಲ್ಲಿ ಹುಟ್ಟಿರೋರು ಸಿಕ್ಕಿದ್ರೆ ನಿಮಗೆ ಜೀವನ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಂದ್ರ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಏನು ಅಂದರೆ, ಅವ್ರು ಆಲ್ರೆಡಿ ತಾಳ್ಮೆ ಇರ್ತಾರೆ, ಏನು ಪ್ರೀತಿ ವಿಶ್ವಾಸ ಇರುತ್ತೆ, ಒಂದು ತಾಯಿಯ ಗುಣ ಇರುತ್ತೆ ಅವ್ರಿಗೆ. ಸೊ ನಿಮಗೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಇರೋರು ಸಿಕ್ಕಿದ್ರು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಹಾಗೆ
ನಿಮ್ಮ ಜೊತೆಯಲ್ಲಿ ಅವ್ರೂ ಇನ್ನು ಸಂಗೀತ ಕೇಳೋದು ಅಥವಾ ಏನಾದರೂ ಕೆಲಸ ಮಾಡ್ತೀರಾ ಅಂದರೆ ಅದಕ್ಕೆ ಎಂಟರ್ಟೈನ್ ಮಾಡುವಂಥದ್ದು, ಪ್ರೋತ್ಸಾಹ ಕೊಡುವಂಥವ್ರು ಸಿಕ್ಕಿದ್ರೆ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಅದ್ಭುತವಾಗಿ ನೀವು ಜೀವನನ ಕ್ರಿಯೇಟ್ ಮಾಡ್ಕೊತೀರಾ. ಕುಜನ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಯಾವ ರೀತಿಯಾಗಿ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ, ಸೊ ಅವರು ಅಷ್ಟು ಸ್ವಲ್ಪ ಆತುರವಾದ ನಿರ್ಧಾರ ತೊಗೊಳ್ಳೋದ್ರಿಂದ ಒಂಚೂರು ಗೈಡ್ ಮಾಡುವಂಥವ್ರು ನಿಮಗೆ ಸಿಗಬೇಕು. ಆಮೇಲೆ ನೀವು ತುಂಬ ಕೋಪ ಪಟ್ಕೊಳ್ಳೋದ್ರಿಂದ ಸ್ವಲ್ಪ ಅವರೊಂಚೂರು ಶಾಂತ ಸ್ವಭಾವದಲ್ಲಿರೋದು, ಆ ಕ್ಷಣಕ್ಕೆ ನೀವೇನಾದ್ರು ಸಿಟ್ಟು ಮಾಡ್ಕೊಂಡಾಗ ಸ್ವಲ್ಪ ತಾಳ್ಮೆ ತೊಗೊಳ್ಳೋವಂಥವ್ರು, ಈ ರೀತಿ ಎಲ್ಲ ಸಿಕ್ಕಿದ್ರೆ ಏನಾಗುತ್ತೆ, ಸ್ವಲ್ಪ ನೀವೇನಾದ್ರು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಇದ್ದೀರಾ ಅಂತಂದಾಗ ನಿಮಗೆ ಎಂಕರೇಜ್ ಮಾಡುವಂಥವ್ರು ಸಿಕ್ಕಿದಾಗ ಏನಾಗುತ್ತೆ, ಮತ್ತು ನೀವು ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇರುತ್ತೆ. ಅಂದರೆ ಬಾಡಿ ಹಿಂಗೆ ಫಿಟ್ಟಾಗಿ ಇಟ್ಕೋಬೇಕು, ತುಂಬ ಓವರ್ ದಪ್ಪಾಗಕ್ಕೆ ಇಷ್ಟಪಡಲ್ಲ, ಅದನ್ನು ಬಾಡಿ ಸರಿಗೆ ಇಟ್ಕೊಳ್ಳೋಕ್ಕೋಸ್ಕರ ಏನೇನೋ ಪ್ರಯತ್ನ ಮಾಡ್ತಿರ್ತೀರ. ಅದಕ್ಕೆ ತಕ್ಕನಾಗಿ ಪ್ರೋತ್ಸಾಹ ಮಾಡುವಂಥವ್ರು ನಿಮ್ಮ ಜೀವನಕ್ಕೆ ಸಿಕ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ. ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಇಷ್ಟೋ ತನಕ ವೃಷಭ ರಾಶಿ ಬಗ್ಗೆ ಕೇಳಿದ್ವಿ. ಇನ್ನು ಮಿಥುನ ರಾಶಿಯವರಿಗೆ ಏನು ವಿವಾಹ ಯೋಗ ಇದೆಯಾ ಇಲ್ವಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇದೆ. ಮಿಥುನ ರಾಶಿಯವರಿಗೆ ವಿವಾಹದ ಬಗ್ಗೆ ನೋಡೋಕ್ಕೋದ್ರೆ ಫುಲ್ ಇಯರ್ ಅವ್ರು ಯಾವ ಟೈಮಲ್ಲಿ ಬೇಕಾದರೂ ಮದುವೆ ಮಾತುಕತೆ ಮಾಡೋಕ್ಕೆ, ಮದುವೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗ ನೋಡಿ, ಲಗ್ನದಲ್ಲೇ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಅವರಿಗೆ ಗುರುಬಲ ಬಂದಿದೆ ಆಲ್ರೆಡಿ. ಸೊ ಅದ ನಂತರ ನಿಮಗೆ ಎರಡನೇ ಮನೆಗೆ, ಮೇ ನಂತರ ಎರಡನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ಗುರುಬಲ ಬರುತ್ತೆ. ಇವಾಗ ಮೊದಲನೇ ಮನೇಲಿದ್ದು ಏಳನೇ ಮನೆನ ವೀಕ್ಷಣೆ ಮಾಡ್ತಿದ್ದಾನೆ, ಅದ ನಂತರ ಎರಡನೇ ಮನೆಗೆ ಬಂದಾಗ ಗುರುಬಲ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಇಯರ್ ಎಂಡಿಂಗಲ್ಲಿ ಎರಡನೇ ಮನೆಯಿಂದ ಮೂರನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನಿಮಗೆ ಮದುವೆಗೆ ಒಂದು ಪ್ರಶಸ್ತವಾದ ಒಂದು ಸಮಯ ಆಗಿರುತ್ತೆ. ಸೊ ನೀವೇನಾದರೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಹುಡುಕಾಟದಲ್ಲಿದ್ದರೆ, ಇನ್ಯಾರಾದರೂ ಲವರ್ಸ್ ಇದ್ದರೆ ಇದರೊಳಗಡೆನೂ ಕೂಡ ನಿಮ್ಮ ತಂದೆ ತಾಯಿ ಹತ್ರ ಕುತ್ಕೊಂಡು ಮಾತಾಡಿ ಮದುವೆಗೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳೋಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಈ ಒಂದು ಸಮಯನ ನೀವು ದಯವಿಟ್ಟು ಮಿಸ್ ಮಾಡ್ಕೊಳ್ದಿರ. 2026 ಒಂದು ಒಳ್ಳೆ ಸಮಯ ಸಿಕ್ಕಿದೆ ನೋಡಿ. ಎಷ್ಟು ಕಷ್ಟ ಇದೆ, ಕೆಲವರಿಗೆಲ್ಲ ಟೈಮ್ ಚೆನ್ನಾಗಿರೋದಿಲ್ಲ, ಗುರುಬಲ ಬಂದಿಲ್ಲ, ಏನಪ್ಪ ಮಾಡೋದು, ಮದುವೆ ಹುಡುಕಾಟ ಮಾಡಬೇಕು, ಏಜ್ ಆಗ್ತಾಯಿದೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮ ರಾಶಿಯವ್ರಿಗೆ ಏನಾಗಿದೆ, ಈ 2025 ಕೂಡ ನಿಮಗೆ ಮದುವೆಗೆ ಒಂದು ಒಳ್ಳೆ ಟೈಮ್ ಆಗಿತ್ತು. 2026 ಕೂಡ ನಿಮಗೆ ಹೋಲ್ ಇಯರಲ್ಲಿ ಯಾವಾಗ ಬೇಕಾದ್ರೂ ನಿಮಗೆ ಮದುವೆಗೆ ಒಂದು ಸಮಯ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಮುಹೂರ್ತನ ನೋಡಿಕೊಂಡು ನೀವು ಈ ವರ್ಷದಲ್ಲಿ ಮದುವೆ ಮಾತುಕತೆನ ಮುಗಿಸ್ಕೋಬೋದು. ಇನ್ನು ಯಾರೆಲ್ಲ ಮಿಥುನ ರಾಶಿನಲ್ಲಿ ಹುಟ್ಟಿರ್ತೀರಾ, ಮೃಗಶಿರ ನಕ್ಷತ್ರದ 2 ಪಾದಗಳು, ಆರಿದ್ರ ನಕ್ಷತ್ರದ 4 ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ 2 ಪಾದಗಳು ನಿಮ್ಮ ರಾಶಿನಲ್ಲಿ ಇರುತ್ತೆ. ಸೊ ಈಗ ಮೃಗಶಿರ ನಕ್ಷತ್ರ ಅಂದರೆ ನಾನು ಆಗಲೇ ಹೇಳ್ದಂಗೆ ಅದು ಕುಜನ ನಕ್ಷತ್ರ ಆಗುತ್ತೆ. ಇನ್ನು ಆರಿದ್ರ ನಕ್ಷತ್ರ ಅಂತ ಬಂದಾಗ ನಿಮಗೆ ರಾಹುವಿನ ನಕ್ಷತ್ರ ಆಗುತ್ತೆ. ಅದಾದಮೇಲೆ ಇನ್ನು ಪುನರ್ವಸು ನಕ್ಷತ್ರ ಅಂತ ಬಂದಾಗ ಗುರುವಿನ ನಕ್ಷತ್ರ ಆಗುತ್ತೆ. ಸೊ ನಿಮ್ಮ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂತ ನೋಡೋಕ್ಕೋದ್ರೆ, ಇನ್ನು ಕುಜನ ನಕ್ಷತ್ರ ಅಂತಂದಾಗ ಸ್ವಲ್ಪ ಆತುರವಾಗಿರ್ತಾರೆ, ಅವರಿಗೆ ಸ್ವಲ್ಪ ತಾಳ್ಮೆ ಇರುವಂಥ ಒಂದು ಗಂಡ ಅಥವಾ ಹೆಂಡತಿ, ಗಂಡು ಅಥವಾ ಹೆಣ್ಣು ಸಿಕ್ಕಿದ್ರೆ ಸ್ವಲ್ಪ ಜೀವನ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅವ್ರು ಏನೇ ಆತುರದ ನಿರ್ಧಾರ ತೊಗೊತಿದ್ರು ಸ್ವಲ್ಪ ಸ್ಲೋ ಡೌನ್ ಆಗಿ ಯೋಚನೆ ಮಾಡುವಂಥ ಒಂದು ವ್ಯಕ್ತಿತ್ವ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ರಾಹುವಿನ ನಕ್ಷತ್ರ ಅಂದಾಗ ತುಂಬ ತಲೆ ಉಪಯೋಗಿಸ್ತೀರಾ, ಬುದ್ಧಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಡಿಸಿಷನ್ನ ತೊಗೊತೀರಾ, ಏನೇ ಕೆಲಸ ಮಾಡಿದ್ರು ಕೂಡ ರಾಹುದು ಒಳ್ಳೆ ಆಶೀರ್ವಾದ ಇರುತ್ತೆ, ತುಂಬ ತಲೆ ಇರುತ್ತೆ, ಬುದ್ಧಿವಂತಿಕೆ ಬಗ್ಗೆ ಹೇಳ್ತಿರೋದಂಥ ಬುದ್ಧಿವಂತಿಕೆ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ರಾಹು ಒಳ್ಳೆದನ್ನು ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ. ಸೊ ಈ ಥರ ನಿಮ್ಮದು ಪಿಕಲ್ ಮೈಂಡ್ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡೋವಂಥವ್ರು ಸಿಗಬೇಕು. ಹಿಂಗೆ ಮಾಡಬೇಡ, ಹಿಂಗೆ ಮಾಡು, ಇದೇ ಥರ ನಡ್ಕೊಂಡು ಹೋಗು, ನೀನು ತೊಗೊತಿರೋ ಡಿಸಿಷನ್ ತಪ್ಪು, ನೀನು ತೊಗೊತಿರೋ ಡಿಸಿಷನ್ ಕರೆಕ್ಟಾಗಿದೆ, ನಿನ್ನ ಹಿಂದೆ ನಾನು ಇರ್ತೀನಿ ಅಂತ ಅಂದ್ಬಿಟ್ರೆ ರಾಹು ನಕ್ಷತ್ರದವ್ರು ಎಲ್ಲೋ ಹೊರಟೋಗ್ಬಿಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಆ ಥರದವ್ರು ಸಿಕ್ಕಿದ್ರೆ ತುಂಬ ಲೈಫ್ ಚೆನ್ನಾಗಿರುತ್ತೆ. ಇನ್ನು ಗುರು ನಕ್ಷತ್ರದವ್ರು ಅಂದರೆ, ಗುರು ಅಂತಂದ್ರೆ ಮೊದಲೇ ಹೇಳೋದು ಬೇಕಾ, ತುಂಬ ಬುದ್ಧಿ ಇರುತ್ತೆ, ತಾಳ್ಮೆ ಸ್ವಭಾವ ಇರುತ್ತೆ. ಸೊ ನಿಮ್ಮ ತಕ್ಕಂಥವ್ರು ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಜೊತೆಗೆ ನೀವು ಸ್ವಲ್ಪ ಲೇಸಿ ಇರ್ತೀರ, ಒಂಚೂರು ಅಯ್ಯೋ ಮಾಡಿದ್ರಾಯ್ತು ಬಿಡು, ಗುರು ಅಲ್ವಾ, ಅಯ್ಯೋ ಮಾಡಿದ್ರಾಯ್ತು ಬಿಡು, ಅಯ್ಯೋ ನನಗೆಲ್ಲ ಗೊತ್ತಿದೆ ಬಿಡು ಅನ್ನೋಂಥ ಒಂದು ಸ್ವಭಾವ ಜಾಸ್ತಿ ಇರುತ್ತೆ. ಬಟ್ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಹೋಗುವಂಥವ್ರು ನಿಮಗೆ ಸಿಗಬೇಕು. ನಿಮ್ಮ ಜೊತೆಯಲ್ಲಿ ಸ್ವಲ್ಪ ಜಾಸ್ತಿ ಸ್ಪೀಡಾಗಿರುವಂಥವ್ರು, ಸ್ವಲ್ಪ ನಿಮಗೆ ನಡಿ ಎದ್ದೋಳು ಕೆಲಸ ಮಾಡು ಅಂತ ಹೇಳೋವಂಥವ್ರು ಸಿಕ್ಬಿಟ್ರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಗುರಿನ ತಲುಪಿಸೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮದುವೆ ಯೋಗ ಕೂಡ ಬಂದಿದೆಯಾ ಅಂತ ನೋಡಿದ್ರೆ ಹೌದು, ಖಂಡಿತವಾಗ್ಲೂ. ಆದರೆ ಇವಾಗ ಪ್ರೆಸೆಂಟ್ ನಿಮಗೆ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಇವಾಗ ನಿಮಗೆ ಮದುವೆಗೆ ಒಂದು ಒಳ್ಳೆ ಟೈಮ್ ಅಲ್ಲ. ಆದರೆ ನಿಮ್ಮ ಲಗ್ನಕ್ಕೆ ಬಂದಾಗ ನಿಮಗೆ ಗುರು ಲಗ್ನದಿಂದ 7ನೇ ಮನೆಯ ವೀಕ್ಷಣೆ ಮಾಡಿದಾಗ ಅದು ಸಮಯ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ದಿನಗಳ ಕಾಲ ಮಾತ್ರ ಇರೋದ್ರಿಂದ 2026 ನೀವು ಜೂನಿಂದ ಅಕ್ಟೋಬರ್ ಒಳಗಡೆ ನಿಮಗೆ ಟೈಮ್ ತುಂಬ ಪ್ರಶಸ್ತವಾಗಿದೆ. ಸೊ ಅದಕ್ಕಾಗಿ ಯಾರೂ ಕರ್ಕಾಟಕ ರಾಶಿನ ಅಷ್ಟು ಪ್ರಿಫರ್ ಮಾಡಲ್ಲ. ಯಾಕೆ ಅಂತಂದರೆ ಇದಿಷ್ಟೇ ಸಮಯಗಳಲ್ಲಿ ಅಷ್ಟು ಬೇಗ ಗಂಡು ಹೆಣ್ಣಿಗೆ ಹುಡುಕ್ಬಿಟ್ಟು ಅಷ್ಟು ಬೇಗ ಮದುವೆ ಮಾಡೋದು ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ನೋದಕ್ಕೆ ಯಾರೂ ಕರ್ಕಾಟಕ ರಾಶಿಯವ್ರಿಗೆ ಯಾರೂ ಏನು ಹೇಳ್ತಾ ಇಲ್ಲ ಅಷ್ಟೇ. ಬಟ್ ಕರ್ಕಾಟಕ ರಾಶಿಯವ್ರಿಗೂ ಕೂಡ ಒಂದು ಒಳ್ಳೆಯ ಸಮಯ ಇದೆ ಮದುವೆಗೋಸ್ಕರ. ಯಾಕೆ ಅಂತಂದರೆ
ಲಗ್ನದಲ್ಲಿ ಬರೋದ್ರಿಂದ 7ನೇ ಮನೆನ ವೀಕ್ಷಣೆ ಮಾಡೋದ್ರಿಂದ ತದನಂತರ ಅಕ್ಟೋಬರಲ್ಲಿ ಏನು ಸಿಂಹ ರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ನಿಮಗೆ ಗುರು ಬಲ ಇರೋದ್ರಿಂದ ಸೊ ಆ ಸಮಯದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಒಂದು ಮದುವೆ ಹುಡುಕಾಟ ಮಾಡೋದಕ್ಕಾಗಲಿ, ಮದುವೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಆದಷ್ಟು ನೀವು ಮೇ ಮೇಲೆ ಹುಡ್ಕೋದಕ್ಕೆ ಶುರು ಮಾಡಿ ಅಥವಾ ಮೇ ಮೇಲೆ ಮದುವೆ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಪಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ನೋಡಿ, ಕರ್ಕಾಟಕ ರಾಶಿನಲ್ಲಿ ಪುನರ್ವಸು ನಕ್ಷತ್ರದ 2 ಪಾದಗಳು, ಹಾಗೆ ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 2 ಪಾದಗಳು ಇರುತ್ತೆ. ಸೊ ನಮ್ಗೆ ಇವಾಗ ಪುನರ್ವಸು ಅಂದರೆ ನಾವು ಆಗಲೇ ಹೇಳ್ದಂಗೆ ಗುರುವಿನ ನಕ್ಷತ್ರ. ಸೊ ನಾನು ಆಗಲೇ ಹೇಳಿದ್ದೆ, ಸ್ವಲ್ಪ ಅವರಿಗೆ ತಾಳ್ಮೆ ಸ್ವಭಾವ ಜಾಸ್ತಿ ಇರುತ್ತೆ ಆ್ಯಂಡ್ ಸ್ವಲ್ಪ ಲೇಜಿ ಕೂಡ ಇರ್ತಾರೆ ಆ್ಯಂಡ್ ತುಂಬ ನಾಲೆಡ್ಜ್ ಇರುತ್ತೆ. ನಿಮಗೆ ತಕ್ಕನಾಗೆ ಸ್ವಲ್ಪ ನಾಲೆಡ್ಜ್ ಇದ್ದರೂ ಪರವಾಗಿಲ್ಲ, ಆದರೆ ಸ್ವಲ್ಪ ನಿಮಗೆ ಏನು ಕೆಲಸಕ್ಕೆ ಏನಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಎಬ್ಬರಿಸ್ಬೇಕು, ಎದೊಳಿ ಮಾಡಿ ಕೆಲಸ ಮಾಡಿ, ಯಾಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀರಾ ಅಂತ ನಿಮಗೆ ನೆನಪು ಮಾಡ್ತಾ ಇರಬೇಕು. ಇಲ್ಲಾಂದರೆ ಫುಲ್ಲು ಲೇಜಿಯಾಗಿ ರೆಸ್ಟ್ ತೊಗೊಳ್ಳೋವಂಥ ಒಂದು ಸ್ವಭಾವ ಇರುತ್ತೆ. ನಿಮ್ಮ ಜೊತೆಯಲ್ಲಿ ನಿಮಗೆ ಪ್ರೋತ್ಸಾಹ ಕೊಡುವಂಥವ್ರು ಸಿಕ್ಕರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರ ಅಂತಂದರೆ ಶನಿಯ ನಕ್ಷತ್ರ ಆಗಿರುತ್ತೆ. ಸೊ ಏನು ಶನಿಯ ನಕ್ಷತ್ರ ಅಂದಿದ್ದ ಮಾತ್ರಕ್ಕೆ ಸ್ವಲ್ಪ ಸ್ಲೋ ಇರ್ತಾರೆ ಅಷ್ಟೇ. ಎಲ್ಲ ಕೆಲಸದಲ್ಲೂ ಕೂಡ ತುಂಬ ನಿಧಾನ, ಏನು ಕೆಲಸ ಮಾಡೋಕ್ಕೂ ಬೇಗ ಹೋಗೋದಿಲ್ಲ. ಸೊ ತುಂಬ ಅವರು ಸ್ಟ್ರಿಕ್ಟಾಗಿರ್ತಾರೆ. ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ನ ತುಂಬ ಫಾಲೋ ಮಾಡ್ತಾರೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಆಲೋಚನೆ ಮಾಡೋದು, ಈ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡು ಕೆಲಸನ ಅವರು ಏನೇ ಮಾಡಿದ್ರು ಹಠ ಹಿಡಿದ್ಬಿಡ್ತಾರೆ, ಅವ್ರು ಮಾಡೋದೇ ಇಲ್ಲ. ಸೊ ನಿಮಗೆ ಎಂಥವ್ರು ಸಿಗಬೇಕು ಅಂತಂದರೆ ನಿಮಗೆ ಸ್ವಲ್ಪ ಪ್ರೋತ್ಸಾಹ ಕೊಡುವಂಥವ್ರು. ನೀವು ಸ್ವಲ್ಪ ಲೇಜಿ ಇದ್ದಾಗ ಸ್ವಲ್ಪ ನಿಮಗೆ ಹುರಿದುಂಬಿಸೋರು, ಇಲ್ಲ ಈ ಕೆಲಸ ನೀನು ಮಾಡಬೇಕು, ಎದೋಳು ಹೋಗು ಅಂತ ನಿಮಗೆ ಸ್ವಲ್ಪ ಪುಷ್ ಮಾಡೋವಂಥವ್ರು ನಿಮಗೆ ಸಿಗಬೇಕು. ಹಾಗೆ ಸ್ವಲ್ಪ ನೀವು ಧರ್ಮನ ಕಾಪಾಡೋರು, ಧರ್ಮದ ದಾರಿನಲ್ಲಿ ಹೋಗೋಕ್ಕೆ ಇಷ್ಟಪಡೋವಂಥವ್ರಾಗಿದ್ದರಿಂದ ನಿಮಗೆ ಅದೇ ಥರನೇ ಯೋಚನೆ ಮಾಡೋವಂಥವ್ರು ಸಿಗಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ಕೆಟ್ಟ ನಿರ್ಧಾರಗಳನ್ನ ತೊಗೊಳ್ಳೋವಂಥ ಒಂದು ಮೆಂಟಲ್ ಇದು ಕೂಡ ಚೇಂಜ್ ಆಗಿಬಿಡುತ್ತೆ ನಿಮಗೆ. ಸೊ ಆ ಸಮಯದಲ್ಲಿ ನೀವು ಮಾಡ್ತಿರೋದು ತಪ್ಪು ಅಂತ ಗುರುತಿಸೋಂಥವ್ರು ನಿಮ್ಮ ಜೀವನಕ್ಕೆ ಸಿಕ್ಕರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ಆಶ್ಲೇಷ ನಕ್ಷತ್ರ ಅಂದರೆ ಬುಧನ ನಕ್ಷತ್ರ. ಸೊ ತುಂಬ ಬುದ್ಧಿವಂತರು, ನಿಮ್ಗೆ ಇನ್ನೊಬ್ಬರು ಬಂದು ಏನೋ ಹೇಳ್ಕೊಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ಅಷ್ಟು ಬುದ್ಧಿ ನಿಮ್ಮ ತಲೆನಲ್ಲಿರುತ್ತೆ. ಸೊ ನಿಮ್ಮ ಆಲೋಚನೆ ಹೇಗಿರುತ್ತೆ ಅಂದರೆ, ಒಂದೊಂದು ಸತಿ ಸಮಯದಲ್ಲಿ ಏನಾಗುತ್ತೆ, ನಾನೊಬ್ಬನೇ ಬುದ್ಧಿವಂತ, ನಾನು ಇನ್ಯಾರು ಬುದ್ಧಿನೇ ಇಲ್ಲ ಅವ್ರಿಗೆ ಅನ್ನೋಂಥ ಒಂದು ಮೈಂಡಲ್ಲಿ ನಿಮಗೆ ರಿಸರ್ವ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಯಾರ ಮಾತನ್ನು ಕೇಳೋದಿಲ್ಲ, ನನಗೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಇವ್ರು ಏನೋ ಹೇಳ್ತಾ ಇದ್ದಾರೆ ಹೇಳ್ಕೊಂಡು ಹೋಗ್ಲಿ ಬಿಡು ಅಂತ ಸ್ವಲ್ಪ ಆಲೋಚನೆ ಮಾಡುವಂಥ ಸ್ವಭಾವ ನಿಮ್ದಾಗಿರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ, ಅಯ್ಯೋ ಅವ್ರು ಯಾವಾಗಲೂ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋರು ಸಿಕ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮದು ಲೈಫು ತುಂಬ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಬುದ್ಧಿವಂತರಾಗಿರೋದ್ರಿಂದ ಎಲ್ಲ ಡಿಸಿಷನ್ನು ತೊಗೊಳ್ಳೋಂಥವ್ರು ಆಗಿರ್ತೀರ. ಸೊ ಈ ಒಂದು ನಿಮ್ಮನ್ನು ಅನುಸರಿಸ್ಕೊಂಡು ಹೋಗುವಂಥವ್ರು, ನೀವೇನೇ ಹೇಳಿದ್ರು ಕೂಡ ಆಯಿತು ನೀವು ಹೇಳಿದ್ದೇ ಸರಿ ಅಂತ ಅನ್ನೋರು ಸಿಕ್ಬಿಟ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇನ್ನು 5ನೇ ರಾಶಿ ಯಾವುದು, 2026ರಲ್ಲಿ ಮದುವೆ ಯೋಗ ಕೂಡ ಬಂದಿರೋಂಥ ರಾಶಿ ಯಾವುದು ಅಂತ ನೋಡಿದ್ರೆ ತುಲಾ ರಾಶಿಗೆ ಖಂಡಿತವಾಗ್ಲೂ ಮದುವೆ ಯೋಗ ಕೂಡ ಬರುವಂಥ ಒಂದು ಸಮಯ ಇದಾಗಿದೆ. ಅದು ಆಲ್ರೆಡಿ ನಿಮಗೆ 2025ನಲ್ಲೇ ಗುರುಬಲ ಬಂದಾಗಿದೆ. ಯಾಕಂದರೆ ಗುರುವಿನ 5ನೇ ದೃಷ್ಟಿ ನಿಮ್ಮ ಒಂದು ರಾಶಿ ಮೇಲೆ ಬಿದ್ದಿರೋದ್ರಿಂದ ನಿಮಗೆ ಆಲ್ರೆಡಿ ಗುರುಬಲ ಬಂದಿದೆ. ಇದೇ 2026ರ ಮೇವರೆಗೂ ಕೂಡ ನಿಮಗೆ ಗುರುಬಲ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಯಾವುದಾದ್ರೂ ಮದುವೆ ಹುಡುಕಾಟ ಇತ್ತು ಅಂತಂದರೆ, ಗಂಡಿಗೆ ಹೆಣ್ಣು ನೋಡೋದಾಗಿರ್ಬೋದು, ಅಥವಾ ಮದುವೆ ನಿಶ್ಚಯ ಮಾಡುವಂಥದ್ದಾಗಿರ್ಬೋದು, ಮದುವೆ ನಿಶ್ಚಿತಾರ್ಥ ಮಾಡುವಂಥದ್ದಾಗಿರ್ಬೋದು, ಇದನ್ನು ನೀವು ಮಾಡ್ಕೋಬೋದು. ಯಾಕಂದರೆ ಇವಾಗ ಗುರುಬಲ ಒಂದು ಒಳ್ಳೆ ಟೈಮ್ ನಿಮಗೆ ಬಂದಿದೆ. ಸೊ ಮೇ ನಂತರ ಗುರುವಿನ ಬದಲಾವಣೆ ಆದ ನಂತರ ಗುರುಬಲ ಹೊರಟೋಗುತ್ತೆ ಅಂದಿದ್ದ ಮಾತ್ರಕ್ಕೆ ನೆಗೆಟಿವ್ ಆಗುತ್ತೆ ಅಂತ ಅರ್ಥ ಅಲ್ಲ. ಅಂದರೆ ಗುರುವಿನ ಬಲ ನಿಮಗೆ ಇಷ್ಟು ದಿವಸ ಇದ್ದಂಥದ್ದು ಇರೋದಿಲ್ಲ ಅಷ್ಟೇನೆ. ಸೊ ನೆಗೆಟಿವ್ ಪ್ಲೇಸ್ಗೇನು ಗುರು ಹೋಗೋದಿಲ್ಲ, ಆದರೆ ಗುರುಬಲ ಇರೋದಿಲ್ಲ. ಸೊ ಹಾಗಾಗಿ ನಿಮಗೇನಾಗುತ್ತೆ, ಇದು ಒಂದು ಅದೃಷ್ಟಕರವಾದ ಒಂದು ಟೈಮ್ ಅಲ್ವಾ. ಸೊ ಇದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕು. ಇನ್ನು ಯಾರೆಲ್ಲ ನಕ್ಷತ್ರಗಳಿರ್ತವೆ ಇನ್ನು ನಿಮ್ಮ ತುಲಾ ರಾಶಿನಲ್ಲಿ ಅಂತ ನೋಡೋಕೆ ಹೋದರೆ, ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ನಿಮ್ಮ ರಾಶಿನಲ್ಲಿರುತ್ತೆ. ಇನ್ನು ಚಿತ್ತ ನಕ್ಷತ್ರ ಅಂತಂದರೆ ಕುಜನ ನಕ್ಷತ್ರ ಆಗಿರುತ್ತೆ. ಇನ್ನು ಸ್ವಾತಿ ನಕ್ಷತ್ರ ಅಂತ ನೋಡೋಕೆ ಹೋದರೆ ರಾಹುವಿನ ನಕ್ಷತ್ರ ಆಗುತ್ತೆ. ಇನ್ನು ವಿಶಾಖ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಈ ನಕ್ಷತ್ರದ ಸ್ವಭಾವಗಳು ಎಂಥವ್ರು ಸಿಗಬೇಕು ನಿಮಗೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೂ ಇನ್ನೂ ಒಂದು ಸತಿ ಹೇಳ್ತೀನಿ ನೋಡಿ. ಕುಜನ ನಕ್ಷತ್ರ ಅಂದರೆ ಸ್ವಲ್ಪ ಆತರದ ನಿರ್ಧಾರ ಇರುತ್ತೆ, ಸ್ವಲ್ಪ ನಿಮಗೆ ಸ್ಲೋ ಡೌನ್ ಮಾಡುವಂಥವ್ರು, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋವಂಥವ್ರು ನಿಮ್ಮ ಜೊತೆಲಿ ಸಿಕ್ಕಿದ್ರೆ, ಅಥವಾ ನೀವೇನಾದರೂ ಫಿಟ್ ಆಗಿರಬೇಕು, ಹೀಗೆ ಇರಬೇಕು ಅಂದರೆ ಅದಕ್ಕೆ ಅನುಸರಿಸ್ಕೊಂಡು ಹೋಗುವಂಥವ್ರು ಸಿಕ್ಕಿದಾಗ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಸ್ವಾತಿ ನಕ್ಷತ್ರ ಅಂತ ಬಂದರೆ, ನಾನು ಆಗಲೇ ಹೇಳಿದೆ, ರಾಹುವಿನ ನಕ್ಷತ್ರ. ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ, ಕೆಟ್ಟದನ್ನು ಯೋಚನೆ ಮಾಡ್ತಾರೆ. ನೀವು ಯೋಚನೆ ಮಾಡ್ತಾರೋ ರೀತಿ ಸರಿ ತಪ್ಪು ಅಂತ ಕರೆಕ್ಟಾಗಿ ಗೈಡ್ ಮಾಡೋವಂಥವ್ರು ಸಿಕ್ಬಿಟ್ರೆ ಖಂಡಿತವಾಗ್ಲೂ ಒಂದು ಉತ್ತಂಗದ ಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳ್ಬೋದು. ಇನ್ನು ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರ. ಸ್ವಲ್ಪ ಪ್ಯಾಂಪರ್ ಮಾಡಬೇಕು, ಸ್ವಲ್ಪ ಎದೋಳು ಕೆಲಸ ಮಾಡು ಅಂತ ಹೇಳೋರು ಇರಬೇಕು, ಅಥವಾ ಅವರು ಏನಾದ್ರು ಬೋಧನೆ ಮಾಡಿದಾಗ ಅವರು ಇಂಟ್ರೆಸ್ಟ್ ಕೊಟ್ಟು ಕೇಳೋವಂಥವ್ರು ಇರಬೇಕು.
ಮಾಡಬೇಕು, ಅವ್ರಿಗೆ ಸ್ವಲ್ಪ ಬೆಲೆ ಕೊಡಬೇಕು. ಅವಾಗ ಏನಾಗುತ್ತೆ, ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡಿ, ವೃಶ್ಚಿಕ ರಾಶಿಯವರಿಗೆ 4 ತಿಂಗಳ ನಂತರ ಗುರುಬಲ ಬರುತ್ತೆ. ಅಂದರೆ ಗುರು ತನ್ನ ಸ್ಥಾನ ಬದಲಾವಣೆ ನಂತರ, ಅಂದರೆ ಮೇನ ನಂತರ ಗುರು ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗ ತನ್ನ 5ನೇ ದೃಷ್ಟಿನ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ಗುರುಬಲ ನಿಮಗೆ ಆವಾಗ ಶುರುವಾಗುತ್ತೆ. ಸೊ ಮತ್ತೆ ಏನಾಗುತ್ತೆ, ಗುರುಬಲ ಅಕ್ಟೋಬರ್ಗೆ ರಾಶಿ ಬದಲಾವಣೆ ಆಗುತ್ತೆ, ಗುರುವಿನ ಒಂದು ರಾಶಿ ಬದಲಾವಣೆ ಆಗುತ್ತೆ. ತದನಂತರ ಮತ್ತೆ ರೆಟ್ರೋಗ್ರೇಡ್ ಆಗಿ ವಾಪಸ್ ಬರ್ತಾರೆ. ಒಂದು ಸ್ಮಾಲ್ ಟೈಮ್ ಪೀರಿಯಡಲ್ಲಿ ಮಾತ್ರ ಗುರುವಿನ ಒಂದು ಸಂಚಾರ ಚೇಂಜ್ ಆಗಿರುತ್ತೆ. ಆದರೆ ನಿಮಗೆ ಒಂದು ಲೆಕ್ಕದಲ್ಲಿ ನೋಡೋಕೆ ಹೋದರೆ ಮೇಯಿಂದ ಹಿಡಿದು ಅಕ್ಟೋಬರ್ ತನಕನೂ ಕೂಡ ನಿಮಗೆ ಒಂದು ಒಳ್ಳೆ ಗುರುಬಲ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಮದುವೆ ಹುಡುಕಾಟ ಮಾಡುವಂಥದ್ದಾಗಿರ್ಬೋದು, ಅಥವಾ ಮದುವೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಏನಾದರೂ ಮಾಡ್ಕೊತೀರಾ, ಅಥವಾ ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊತೀರಾ ಅಂದರೂ ಕೂಡ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿನಲ್ಲಿ ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ ಇರುತ್ತೆ. ಸೊ ಇಲ್ಲಿ ನಿಮಗೆ ಜ್ಯೇಷ್ಠ ನಕ್ಷತ್ರ ಅಂತ ಬಂದಾಗ ಬುಧನ ನಕ್ಷತ್ರ ಆಗಿರುತ್ತೆ. ಅತ್ಯಂತ ಬುದ್ಧಿವಂತರಾಗಿರ್ತಾರೆ, ಎಲ್ಲ ಡಿಸಿಷನ್ನು ಕೂಡ ತಗೊಳ್ಳೋವಂಥ ಒಂದು ಗುಣ ಸ್ವಭಾವ ನಿಮ್ಮದಾಗಿರುತ್ತೆ. ಸೊ ನಿಮಗೆ ಅಡ್ಜಸ್ಟ್ ಆಗುವಂಥವ್ರು, ಅಂದರೆ ನೀವು ಏನು ಹೇಳಿದ್ರು ಕೂಡ ಓಕೆ, ನೀವು ಹೇಳ್ತಿರೋದು ಕರೆಕ್ಟು, ನಿಮ್ಮ ಡಿಸಿಷನ್ ಕರೆಕ್ಟು ಅಂತ ಹೇಳೋವಂಥವ್ರು ಸಿಕ್ಬಿಟ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ನೀವು ಎಡುವೋ ಚಾನ್ಸಸ್ಸು ಇರುತ್ತೆ. ನೀವೇನೋ ಒಂದು ದಾರಿಲಿ ನಾನು ಯೋಚನೆ ಮಾಡಿದೆಲ್ಲ ಕರೆಕ್ಟು ಅಂದ್ಕೊಂಡು ಹೋಗ್ತಾ ಇರ್ತೀರಾ. ಕೆಲವು ಟೈಮಲ್ಲಿ ನಿಮ್ಮ ಬುದ್ಧಿವಂತಿಕೆ ಕೂಡ ಒಂದು ಪಲ್ಟಿ ಹೊಡೆದ್ಬಿಡುತ್ತೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ಇದು ತಪ್ಪು ಇದು ಸರಿ ಅಂತ ಹೇಳೋವಂಥವ್ರು ಸಿಕ್ಕಿದ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ಅನುರಾಧ ನಕ್ಷತ್ರ ಅಂತಂದರೆ ಶನಿಯ ನಕ್ಷತ್ರ ಅಂತ ನಾನು ಆಗಲೇ ಹೇಳಿದೆ. ಸೊ ಸ್ವಲ್ಪ ಸ್ಲೋ ಇರ್ತೀರಾ, ಮತ್ತು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಬೇಕು, ಮತ್ತು ಒಂದು ದಾನ ಧರ್ಮ ಮಾಡಬೇಕು ಅನ್ನೋದು, ಅಥವಾ ನಾವು ಹಿಂಗೆ ಬದುಕಬೇಕು, ಒಂದು ರಾಜಮಾರ್ಗದಲ್ಲೇ ಹೋಗಬೇಕು ಅನ್ನೋದು ಶನಿಯ ಒಂದು ಸ್ವಭಾವ ಇರೋರು ಎಲ್ಲ ಹಾಗೇನೆ, ರಾಜಮಾರ್ಗದಲ್ಲೇ ಹೋಗಬೇಕು, ಅಡ್ಡಗಿಡ್ಡ ದಾರಿನಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸಮ್ಟೈಮ್ಸ್ ಅದೇನಾದ್ರು ಕೂತಿರೋ ಪ್ಲೇಸ್ಮೆಂಟ್ ಚೆನ್ನಾಗಿಲ್ಲ ಅಂತಂದಾಗ ಸ್ವಲ್ಪ ರಾಂಗ್ ರೂಟ್ ಇಟ್ಕೊಂಡು ಹೋಗ್ಬಿಡುತ್ತೆ. ಸೊ ನಿಮಗೆ ಗೈಡ್ ಮಾಡೋವಂಥವ್ರು ಇರಬೇಕು, ನಿಮಗೆ ಕರೆಕ್ಟಾಗಿ ಹೌದು ನೀವು ಮಾಡ್ತಿರೋದು ಕರೆಕ್ಟು ಅನ್ನೋದು, ತಪ್ಪಿದ್ದಾಗ ತಪ್ಪು ಅಂತ ಹೇಳೋವಂಥದ್ದು, ಅಥವಾ ನೀವು ತುಂಬ ಸ್ಲೋ ಆದಾಗ ನಿಮಗೆ ಸ್ವಲ್ಪ ಇಲ್ಲ ಎದೋಳಿ ಕೆಲಸ ಮಾಡಿ ಹೋಗೋಣ, ಕೆಲಸ ಮಾಡೋಣ, ಅಥವಾ ಇದೇನೋ ಒಂದು ಗುರಿ ಮುಟ್ಟೋಣ ಅಂತ ಯೋಚನೆ ಮಾಡಿಬಿಟ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ವಿಶಾಖ ನಕ್ಷತ್ರ ಆಗಲೇ ಹೇಳ್ದಂಗೆ ಇನ್ನು ಗುರುವಿನ ನಕ್ಷತ್ರ ಆಗಿರೋದ್ರಿಂದ ಗುರುಗೂ ಅಷ್ಟೇ ಸ್ವಲ್ಪ ಲೇಜಿ ಇದ್ದಾಗ ಸ್ವಲ್ಪ ಪ್ಯಾಂಪರ್ ಮಾಡಿ ಇಲ್ಲ ಕೆಲಸ ಮಾಡೋಣ ಅಂತ ಅನ್ನೋದು, ಏನೇ ಬುದ್ಧಿವಾದಗಳು ಹೇಳಕ್ಕೆ ಬಂದಾಗ ಅದನ್ನು ಕೇಳೋ ಅಂಥದ್ದು, ಇದನ್ನೆಲ್ಲ ಮಾಡೋವಂಥವ್ರು ಸಿಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ನೋಡಿ, ಧನಸ್ಸು ರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ಇದೆ. ಇನ್ನು ಗುರುವಿನ ಸಂಚಾರದ ನಂತರ ಗುರುಬಲ ಹೋಗುತ್ತೆ. ಅಂದರೆ ನಿಮ್ಮ 7ನೇ ಮನೆಯಲ್ಲಿ ನಿಮ್ಮ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಲಗ್ನಕ್ಕೆ ನೇರವಾದ ದೃಷ್ಟಿ, ಅಂದರೆ ಗುರುವಿನ 7ನೇ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೂ ಕೂಡ ಒಂದು ಗುರುಬಲ ಇರೋದ್ರಿಂದ ಈ ಸಮಯದಲ್ಲಿ ನೀವು ಮದುವೆ ಹುಡುಕಾಟನ ಮಾಡ್ಕೋಬೋದು. ಅಂದರೆ ನಿಮಗೆ ಮೇ ತನಕ ಮಾತ್ರನೇ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಈ ಸಮಯದ ಒಳಗಡೆ ಏನಾದರೂ ಮದುವೆ ಮಾತುಕತೆಗಳಾಡಬೇಕು, ಅಥವಾ ನಿಶ್ಚಿತಾರ್ಥ ಮಾಡ್ಕೊಬೇಕು, ಅಥವಾ ಹುಡುಗ ಹುಡುಗಿನ ಹುಡುಕಬೇಕು ಅನ್ನೋ ಏನೇ ಒಂದು ಇದ್ರೂ ಕೂಡ ಇವಾಗ ಆಲ್ರೆಡಿ ನಿಮಗೆ ಗುರುಬಲ ಇರೋದ್ರಿಂದ ಈ ಸಮಯದಿಂದಲೇ ನೀವು ಇದನ್ನು ಶುರು ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಸಮಯನ ನೀವು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಒಂದು ಸಮಯ ನಿಮಗೆ ಕ್ರಿಯೇಟ್ ಆಗುತ್ತೆ. ಇನ್ನು ನೋಡಿ, ಧನಸ್ಸು ರಾಶಿನಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರಗಳಿರುತ್ತೆ. ಮೂಲ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರ. ಕೇತುವಿನ ನಕ್ಷತ್ರದವರ ಆಲೋಚನೆಗಳು ಹೇಗಿರುತ್ತೆ ಅಂತ ನೋಡ್ರೆ ಸ್ವಲ್ಪ ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ, ಸ್ವಲ್ಪ ಆಧ್ಯಾತ್ಮದ ಕಡೆ ಗಮನ ಜಾಸ್ತಿ ಇರುತ್ತೆ. ಸೊ ನಿಮಗೆ ಸಿಗುವಂಥ ಸಂಗಾತಿ ಹೇಗಿರಬೇಕು ಅಂತಂದರೆ ಸ್ವಲ್ಪ ಏನಂದರೆ ಕೇತು ನಕ್ಷತ್ರದವರು ಡಿಸಿಷನ್ನ ಜಾಸ್ತಿ ಬೇಗ ತಗೊಳ್ಳೋದಿಲ್ಲ. ಅವ್ರಿಗೆ ಬೇರೆ ಯಾರಾದರೂ ಏನಾದರೂ ಒಂದು ಹೇಳ್ತಾ ಇದ್ರೆ ಅದ್ರ ತಕ್ಕನಾಗೆ ನಡ್ಕೊಂಡು ಹೋಗ್ತಾರೆ. ಅವರಿಗೆ ಹೆಂಗೆ ಒಳ್ಳೆ ವೆಲ್ವಿಷರ್ ಸಿಕ್ಕಿದ್ರೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ, ಅಥವಾ ಅವ್ರಿಗೆ ಗೊತ್ತಿಲ್ಲದಿರೇ ಒಂದು ಕೆಟ್ಟದನ್ನು ಅವ್ರಿಗೆ ಹೇಳ್ಕೊಡ್ತಾರೆ, ಅವ್ರಿಗೆ ಕೆಟ್ಟ ರೀತಿಯಲ್ಲೇ ಹೊಟ್ಟೋಗ್ತಾರೆ. ಸೊ ಅವ್ರಿಗೆ ಏನಾಗಿರುತ್ತೆ ಅಂತಂದರೆ ಕೇತುಗೆ ತಲೆ ಇರೋದಿಲ್ಲ, ಬರೀ ಬಾಲ ಮಾತ್ರ ಇರುತ್ತೆ. ಇನ್ನೊಬ್ಬರು ಬುದ್ಧಿವಂತಿಕೆಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಒಂದು ಒಳ್ಳೆ ಬುದ್ಧಿವಂತರಾಗಿರುವಂಥವ್ರು, ಮತ್ತು ನಿಮ್ಮನ್ನು ಕರೆಕ್ಟಾಗಿ ನಡೆಸ್ಕೊಂಡು ಹೋಗುವಂಥವ್ರು, ಮತ್ತು ನಿಮಗೆ ಆಧ್ಯಾತ್ಮದಲ್ಲಿ ಸ್ವಲ್ಪ ಒಲವಿರೋದ್ರಿಂದ, ನಿಮಗೆ ಜ್ಞಾನ ಜಾಸ್ತಿ ಇರೋದ್ರಿಂದ, ನಿಮಗೆ ತಕ್ಕನಾಗಿ ಅದಕ್ಕೆ ಏನು ಯೋಚನೆ ಮಾಡುವಂಥವ್ರು, ಆಲೋಚನೆ ಮಾಡುವಂಥವ್ರು, ನೀವು ಮಾಡಿದ್ದನ್ನು ಏನೋ ನೋಡ್ಕೊಂಡು ಹೋಗುವಂಥವ್ರು, ಅಥವಾ ತಪ್ಪು ಡಿಸಿಷನ್ ತೊಗೊಂಡಾಗ ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ ಯಾವಾಗಲೂ ಒಳ್ಳೆಯದನ್ನು ಹೇಳ್ಕೊಡೋರು, ಒಳ್ಳೆ ದಾರಿನಲ್ಲಿ ನಡ್ಸ್ಕೊಂಡು ಹೋಗೋರು ಸಿಕ್ಬಿಟ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವಾಗ ನೀವು ಜನಗಳ ಮಧ್ಯದಲ್ಲಿ ಕೆಟ್ಟದಾಗಿ ನೀವು ಪ್ರೊಜೆಕ್ಟ್ ಆಗೋದಿಲ್ಲ. ಇನ್ನು ಶುಕ್ರನ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಅಂತ ನೋಡೋಕೆ ಹೋದಾಗ ಶುಕ್ರ ಅಂದ್ರೆ ಸ್ವಲ್ಪ ಲ್ಯಾವಿಶಾಗಿ ಖರ್ಚು ಮಾಡುವಂಥದ್ದು, ತುಂಬ ಅಲಂಕಾರ ಪ್ರಿಯರಾಗಿರ್ತೀರ ನೀವು, ಮತ್ತು ಖರ್ಚು ತುಂಬ ಜಾಸ್ತಿ ಮಾಡುವಂಥರಾಗಿರ್ತೀರ. ನಿಮ್ಗೆ ಎಂಥವ್ರು ಸಿಗಬೇಕು ಅಂತಂದರೆ ನೀವು ಎಷ್ಟು ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು, ತುಂಬ ಮನೆ ತುಂಬ ಪರ್ಫ್ಯೂಮ್ ಇರಬೇಕು, ಅಥವಾ ಏನೋ ಸ್ಮೆಲ್ ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡ್ತೀರಾ, ಅದೇ ಥರ ಮನೆನ ಇಟ್ಕೊಳ್ಳೋಂಥವ್ರು ಸಿಗಬೇಕು. ಅದ್ರ ಜೊತೆಯಲ್ಲಿ ಸ್ವಲ್ಪ ನೀವು ಜಾಸ್ತಿ ಖರ್ಚು ಮಾಡಿದಾಗ ಸ್ವಲ್ಪ ಕಡಿವಾಣ ಹಾಕುವಂಥವ್ರು ಕೂಡ ಸಿಗಬೇಕಿಲ್ಲ ಅಂತಂದರೆ ಬಂದಿದ್ದ ದುಡ್ಡನ್ನೆಲ್ಲ ಬರೀ ಅಲಂಕಾರಕ್ಕೆ ಖರ್ಚು ಮಾಡುವಂಥ ಒಂದು ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ, ಅಥವಾ ಐಷಾರಾಮಿ ವಸ್ತುಗಳೇ ಬೇಕು ಅಂತ ಯೋಚನೆ ಮಾಡೋರಾಗಿರ್ತೀರ. ಸೊ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಬ್ಯಾಲೆನ್ಸ್ ಮಾಡೋವಂಥವ್ರು ಸಿಕ್ಕಿದ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ, ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ,
ಮತ್ತು ಲೀಡರ್ಶಿಪ್ ಕ್ವಾಲಿಟಿ ತುಂಬ ಜಾಸ್ತಿ ಇರುತ್ತೆ. ನಿಮ್ಮನ್ನು ಅನುಸರಿಸ್ಕೊಂಡು ಹೋಗುವಂಥವ್ರು ಅಂದರೆ ರಾಣಿಯ ಒಂದು ನಂಬರ್ ಇರುವಂಥವ್ರು ಸಿಕ್ಕಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮುಂದಿನ ದಿನಗಳಲ್ಲಿ ಯಾವ ನಕ್ಷತ್ರಕ್ಕೆ ಯಾವ ನಕ್ಷತ್ರ ಆಗಿ ಬರುತ್ತೆ, ಹೆಂಗೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ಎಲ್ಲನೂ ಕೂಡ ನಾವು ಮಾಡಿ ಅದನ್ನು ಎಪಿಸೋಡ್ನ ನಾವು ಬಿಡ್ತೀವಿ. ಸೊ ಆ ಸಮಯದಲ್ಲಿ ನೀವು ಅದನ್ನು ವಾಚ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಮಕರ ರಾಶಿಯವರಿಗೆ ಗುರುವಿನ ಸಂಚಾರದ ನಂತರ ಅಂದರೆ ಮೇ ನಂತರ ನಿಮಗೆ ತುಂಬ ಟೈಮ್ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಒಂದು ಒಳ್ಳೊಳ್ಳೆ ಕೆಲಸಗಳು ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಒಳ್ಳೆ ಗುರುಬಲ ಬರುತ್ತೆ. ಮದುವೆಗೆ ಒಂದು ಒಳ್ಳೆ ಪ್ರಶಸ್ತವಾದ ಒಂದು ಸಮಯ, ಮದುವೆ ಮಾಡೋದಕ್ಕಾಗಿರ್ಬೋದು ಅಥವಾ ಗಂಡು ಹೆಣ್ಣನ್ನು ಹುಡ್ಕೋದಕ್ಕಾಗಿರ್ಬೋದು. ಈ ಸಮಯನ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಕಡೆಯಿಂದ ವಧು ವರ ಸಿಗುವಂಥದ್ದು ಅಥವಾ ಒಂದು ಒಳ್ಳೆ ಮದುವೆಗೆ ಬೇಗ ಬೇಗ ಕೆಲಸಗಳ ಕಾರ್ಯಗಳು ಮುಗಿಯುವಂಥದ್ದು ಅಥವಾ ಏನಾದ್ರು ಬ್ಯಾಂಕಲ್ಲಿ ಲೋನ್ ಅದು ಇದು ಅಪ್ಲೈ ಮಾಡಿದ್ದೀರಾ ಮದುವೆಗೋಸ್ಕರ ಅಂತಂದರೆ ಅದೆಲ್ಲನೂ ಕೂಡ ಸ್ಯಾಂಕ್ಷನ್ ಆಗುವಂಥದ್ದು. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ಮದುವೆ ಟೈಮಲ್ಲಿ ತುಂಬ ಕಷ್ಟ ಇರುತ್ತೆ ತಂದೆ ತಾಯಿಗಳಿಗೆ. ಏನೋ ಒಂದು ಕೆಲಸಗಳಿಗೆ ಒಂದು ಅಡುಗೆಯವ್ರನ್ನ ಹುಡುಕಬೇಕು, ಇದು ಹೂ ಡೆಕೋರೇಷನ್ ಮಾಡೋರು ಸಿಗಬೇಕು, ಎಲ್ಲದಕ್ಕೂ ಕೂಡ ಒಂದು ಅನುಕೂಲ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಮೇ ನಂತರ ತುಂಬ ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ಸೊ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೋಬೇಕು. ಇನ್ನು ಯಾರು ಮಕರ ರಾಶಿನಲ್ಲಿ ಯಾವುದೆಲ್ಲ ನಕ್ಷತ್ರಗಳಿದೆ ಅಂತ ನೋಡೋಕೆ ಹೋದಾಗ ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳಿರುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ ಆಗಿರುತ್ತೆ, ಶ್ರವಣ ಅಂದರೆ ಚಂದ್ರನ ನಕ್ಷತ್ರ, ಧನಿಷ್ಠ ಅಂದರೆ ಕುಜನ ನಕ್ಷತ್ರ ಆಗಿರುತ್ತೆ. ಇನ್ನು ಸೂರ್ಯನ ನಕ್ಷತ್ರಕ್ಕೆ ನಾವು ಆಲ್ರೆಡಿ ಹೇಳಿದ್ದೀವಿ, ಸ್ವಲ್ಪ ಕೋಪ ತಾಪ ಜಾಸ್ತಿ ಇರುತ್ತೆ, ಸ್ವಲ್ಪ ತಾಳ್ಮೆ ಸ್ವಭಾವದವರು, ನಿಮ್ಮನ್ನು ಅನುಸರಿಸ್ಕೊಂಡು ಹೋಗುವಂಥವ್ರು, ನೀವೊಂದು ಮಾತಾಡಿದಾಗ ಸೈಲೆಂಟಾಗಿದ್ದು ತದನಂತರ ಹೇಳುವಂಥವ್ರು ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಂದ್ರನ ನಕ್ಷತ್ರದವ್ರಿಗೆ ಹೇಗೆ ಅಂತಂದರೆ ಸ್ವಲ್ಪ ನೀವು ವಿಲಾಸಿ ಜೀವನಗಳು, ಸಂಗೀತನ ಇಷ್ಟಪಡುವಂಥವ್ರು, ಸ್ವಲ್ಪ ಕಾಮ್ ಆಗಿರಬೇಕು ಅಂದ್ಕೊಳ್ಳೋರು ಅಥವಾ ಟ್ರಾವೆಲ್ ಮಾಡುವಂಥ ಒಂದು ಮೆಂಟಾಲಿಟಿ ನಿಮಗಿರುತ್ತೆ. ಸೊ ನಿಮ್ಮ ತಕ್ಕನಾಗಿ ಅವರು ಟ್ರಾವೆಲ್ ಮಾಡಬೇಕು ಅಂತ ಇಚ್ಛೆ ಪಡೋರು ಅಥವಾ ಸ್ವಲ್ಪ ಸಂಗೀತನ ಕೇಳೋರು, ಸ್ವಲ್ಪ ಪೀಸ್ಫುಲ್ಲಾಗಿರಬೇಕು ಅಂತ ಆಸೆ ಪಡುವಂಥವ್ರು, ಈ ಥರದವ್ರು ಸಿಕ್ಕಿದಾಗ ಏನಾಗುತ್ತೆ ಲೈಫು ನಿಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ ಆಗಿರುತ್ತೆ. ಸೊ ಕುಜನ ನಕ್ಷತ್ರ ಅಂದರೆ ಸ್ವಲ್ಪ ಕೋಪ, ಆತರದ ನಿರ್ಧಾರಗಳು, ಕೋಪ ಅನ್ನೋದಕ್ಕೂ ಜಾಸ್ತಿ ತುಂಬ ಬೇಗ ಆತರದ ನಿರ್ಧಾರಗಳನ್ನ ತೊಗೊತೀರಾ. ಸೊ ಅದನ್ನು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡುವಂಥವ್ರು ಸಿಗಬೇಕು. ನೀವು ತೊಗೊತಿರೋ ಡಿಸಿಷನ್ ಕರೆಕ್ಟ್ ಇದೆ ಅಥವಾ ಕರೆಕ್ಟ್ ಇಲ್ಲ, ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ದಿನಗಳು ಬಿಟ್ಟು ಒಂದು ಒಳ್ಳೆ ಕೆಲಸನ ಶುರು ಮಾಡೋಣ ಅಂತಂದಾಗ ಲಾಸಸ್ ಆಗೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೋದು. ನೆಕ್ಸ್ಟ್ ನೋಡಿ, ಕುಂಭರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ನಡೀತಿದೆ ನಿಮಗೆ. ಹೆಂಗೆ ಅಂತ ನೋಡಿದ್ರೆ ನೋಡಿ, ಗುರುವಿನ ಒಂದು 9ನೇ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. 2ನೇದು ನಿಮಗೆ ಗುರು ಕೂತಿರೋಂಥ ಸ್ಥಾನ ನಿಮ್ಮ ಮನೆಯಿಂದ 5ನೇ ಮನೆ ಆಗಿರೋದ್ರಿಂದ ಸೊ ನಿಮಗೆ ಗುರುಬಲ ನಡೀತಾ ಇದೆ. ಆದರೆ ಇದು ಸ್ವಲ್ಪ ದಿನಗಳ ಮಾತ್ರ ಇರುತ್ತೆ. ಅಂದರೆ ಗುರುವಿನ ಸಂಚಾರದ ನಂತರ ಅಂದರೆ ಏಪ್ರಿಲ್ನ ನಂತರ ಗುರುಬಲ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಈ ಸಮಯದ ಒಳಗಡೆ ಈಗ ಆಲ್ರೆಡಿ ಗುರುಬಲ ಶುರುವಾಗಿರೋದ್ರಿಂದ ಈ ಸಮಯದೊಳಗಡೆ ಅಂದರೆ ಮೇ ಒಳಗಡೆ ನೀವೇನಾದರೂ ಮದುವೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದು, ಗಂಡು ಹೆಣ್ಣನ್ನು ಹುಡ್ಕೋವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅಥವಾ ಮದುವೆ ಸೆಟ್ ಮಾಡ್ಕೊಳ್ಳೋವಂಥದ್ದು, ಇದನ್ನು ಮಾಡ್ಕೊಳ್ಳೋವಂಥದ್ರಿಂದ ಖಂಡಿತವಾಗ್ಲೂ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಅದೆಲ್ಲ ಪಾಸಿಟಿವಿಟಿ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕೆಲವರು ಏನು ಯೋಚನೆ ಮಾಡ್ತಾರೆ, ಕುಂಭರಾಶಿಯವರಿಗೆ ಏನು 7.5 ನಡೀತಿದೆ, ಹೆಂಗಿರುತ್ತೋ ಏನೋ ಸಮಯ, ಗುರುಬಲ ಇರುತ್ತೋ ಇಲ್ವೋ ಅಂತ ಆಲೋಚನೆ ಮಾಡ್ತಿರೋರು ಇರ್ತಾರೆ. ಆದರೆ ಖಂಡಿತವಾಗ್ಲೂ ಇಲ್ಲ, ಗುರುಬಲ ಈಗ ಪ್ರೆಸೆಂಟ್ ನಡೀತಿದೆ. ಟಿಲ್ ಮೇವರೆಗೂ ಕೂಡ ಗುರುಬಲ ಇರುತ್ತೆ ನಿಮಗೆ. ಇದು ಒಂದು ಪ್ರಶಸ್ತವಾದ ಸಮಯ ಆಗಿರೋದ್ರಿಂದ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಂಡು ಈ ಸಮಯದಲ್ಲಿ ನೀವು ಗಂಡು ಹೆಣ್ಣು ಹುಡ್ಕೋದು ಅಥವಾ ಮದುವೆ ಮಾಡೋದಕ್ಕೆ ಡೇಟ್ನ ನಿಶ್ಚಿತಾರ್ಥ ಮಾಡ್ಕೊಳ್ಳೋವಂಥದ್ದು ಅಥವಾ ಡೇಟ್ನ ಫಿಕ್ಸ್ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಖಂಡಿತವಾಗ್ಲೂ ಶುಭವಾಗುತ್ತೆ. ಇನ್ನು ಕುಂಭರಾಶಿನಲ್ಲಿ ಇರುವಂಥ ನಕ್ಷತ್ರಗಳು ಯಾವುದು ಅಂತ ನೋಡಿದ್ರೆ ನೋಡಿ, ರಾಶಿನಲ್ಲಿ ಧನಿಷ್ಠ, ಶತಭಿಷ ಹಾಗೂ ಪೂರ್ವಭಾದ್ರ ನಕ್ಷತ್ರ ಇರುತ್ತೆ. ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರ ಆಗುತ್ತೆ. ಕುಜನ ನಕ್ಷತ್ರ ಅಂದರೆ ಸ್ವಲ್ಪ ಆ ಥರದ ನಿರ್ಧಾರಗಳನ್ನ ತಗೊಳ್ಳುವಂಥ ವ್ಯಕ್ತಿತ್ವ ಆಗಿರುತ್ತೆ. ಸ್ವಲ್ಪ ಏನು ಡಿಸಿಷನ್ ತೊಗೋಬೇಕಂತ ಗೊತ್ತಾಗಲ್ಲ, ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರ್ತೀರ. ಕನ್ಫ್ಯೂಷನ್ ಸ್ಟೇಟಸ್ ಅನ್ನೋಕ್ಕೂ ನಿಮ್ಮ ಕಿವಿಗೆ ಯಾವುದು ಫಸ್ಟ್ ವರ್ಡ್ ಬೀಳುತ್ತೋ ಅದೇ ಕರೆಕ್ಟು ಅಂತ ಡಿಸಿಷನ್ ತೊಗೊಳ್ಳೋರು ಆಗಿಬಿಟ್ಟಿರ್ತೀರ. ಸೊ ನಿಮ್ಗೆ ಏನಾಗಬೇಕು, ಕೂತ್ಕೊಂಡು ಗೈಡ್ ಮಾಡೋವಂಥ ಒಂದು ಸ್ಪೌಸ್ ನಿಮ್ಗೆ ಸಿಗಬೇಕು. ಸೊ ಅವಾಗೇನಾಗುತ್ತೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರದ ನಿರ್ಧಾರದಿಂದ ಹಣ ಕಳ್ಕೊಳ್ಳೋದು, ಏನೇನೋ ಬ್ಯಾಡ್ ಡಿಸಿಷನ್ ತೊಗೊಳ್ಳೋದು ಎಲ್ಲನೂ ಕೂಡ ತಪ್ಪಿಸೋವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ಸ್ಪೌಸ್ ನಿಮಗೆ ಸಿಕ್ಕಿದಾಗ ಏನಾಗುತ್ತೆ, ಒಂದು ಜೀವನ ತುಂಬ ಚೆನ್ನಾಗಿರುತ್ತೆ. ಇನ್ನು ಶತಭಿಷ ನಕ್ಷತ್ರ ಅಂದರೆ ನಾನು ಆಗಲೇ ಹೇಳಿದೆ, ರಾಹುವಿನ ನಕ್ಷತ್ರ. ಒಳ್ಳೆಯದನ್ನು ಡಿಸಿಷನ್ ತೊಗೊತಾರೆ, ಕೆಟ್ಟ ಡಿಸಿಷನ್ನು ತೊಗೊತಾರೆ. ನಿಮಗೆ ಕರೆಕ್ಟಾಗಿ ಕುತ್ಕೊಂಡು ಗೈಡ್ ಮಾಡೋರು ಸಿಗಬೇಕು. ಇಲ್ಲ ನೀನು ಮಾಡ್ತಿರೋದು ಕರೆಕ್ಟು, ಇದನ್ನು ಮಾಡು ಅಂತ ಪ್ರೋತ್ಸಾಹ ಕೊಡಬೇಕು. ಅಥವಾ ತಪ್ಪು ಮಾಡಿದಾಗ ಇಲ್ಲ ಈ ಡಿಸಿಷನ್ನ ತೊಗೋಬೇಡ, ಇದರಿಂದ ತೊಂದರೆ ಆಗುತ್ತೆ ಮುಂದಕ್ಕೆ ಅಂತ ಹೇಳ್ಕೊಡೋಂಥವ್ರು ಸಿಕ್ಬಿಟ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರ ಅಂತಂದರೆ ಗುರುವಿನ ನಕ್ಷತ್ರ. ನಾನು ಆಗಲೇ ಹೇಳಿದೆ, ಸ್ವಲ್ಪ ಲೇಸಿನೆಸ್ ಇರೋದು ಅಥವಾ ತುಂಬ ಒಳ್ಳೆ ಜ್ಞಾನ ಇರೋದು, ನೀವು ಹೇಳ್ತಿರೋದನ್ನ ಕೇಳೋದು, ವಿವೇಚನೆಯಿಂದ ಕೇಳೋವಂಥ ವ್ಯಕ್ತಿತ್ವ ಸಿಗಬೇಕು. ಹಾಗೆ ನಿಮ್ಮಷ್ಟೇ ಸ್ವಲ್ಪ ತಾಳ್ಮೆ ಇರುವಂಥವ್ರು ಸಿಗಬೇಕು. ಅಥವಾ ನೀವು ತುಂಬ ಲೇಸಿ ಆದಾಗ ಇಲ್ಲ ಎದ್ದೋಳು ಕೆಲಸ ಮಾಡು ಹೊರಗಡೆ ಹೋಗು ಅಂತ ಹೇಳೋವಂಥವ್ರು ಸಿಕ್ಬಿಟ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನು ಕಡೆಯದಾಗಿ ಮೀನರಾಶಿ.
ಮೀನ ರಾಶಿ ಅಂತ ಹೇಳ್ತಿದ್ದಂಗೆ ಗುರುಬಲಕ್ಕೆ ಸೇರಿಸ್ಕೊಂಡ್ಬಿಟ್ರ ಅಂತ ಆಲೋಚನೆ ಮಾಡೋರು ಇರ್ತಾರೆ. ಯಾಕೆ ಹೇಳಿ, 7.5 ನಡೀತಿದೆ, ಲಗ್ನದಲ್ಲೇ ಶನಿ ಇದ್ದಾನೆ, ಇನ್ನೆಲ್ಲಿಂದ ಬಂತು ಗುರುಬಲ, ಇನ್ನೆಲ್ಲಿಂದ ಬಂತು ಮದುವೆ ಯೋಗ ಅಂತ ಆಲೋಚನೆ ಮಾಡೋರು ಇರ್ತಾರೆ. ಖಂಡಿತವಾಗ್ಲೂ ಇಲ್ಲ. ನೋಡಿ, ಪ್ರತಿಯೊಬ್ಬರ ಜಾತಕನೂ ಏನಕ್ಕೋಸ್ಕರ ನಾವು ಜಾತಕ ತೋರಿಸ್ಕೊಳ್ಳಿ ಫಸ್ಟೇ ಅಂತ ಹೇಳ್ತೀವಿ ಅಂತಂದರೆ, ನೋಡಿ ನಿಮ್ಮ ಜಾತಕನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ 7.5 ಎಷ್ಟನೇ ಸತಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ. ನೀವು ಹುಟ್ಟಿದ ಟೈಮಿಂದ ನೋಡಿಕೊಂಡಾಗ, ಶನಿಯ ಒಂದು ಸ್ಥಾನಮಾನದಿಂದ ನೋಡಿದಾಗ, ಶನಿ ಅಲ್ಲಿ ಎಲ್ಲಿ ಕೂತಿದ್ದಾನೆ ಅಂತ ನೋಡಿದಾಗೆ ನಮಗೆ ಗೊತ್ತಾಗ್ಬಿಡುತ್ತೆ ಶನಿ ನಿಮಗೆ ಎಷ್ಟನೇ ಸತಿಗೆ ನಿಮಗೆ 7.5 ಬರ್ತಾ ಇದೆ ಅಂತ. ಇದೇನಾದರೂ ಮೊದಲನೇ ಸತಿ ನಿಮ್ಗೆ 7.5 ಬರ್ತಾ ಇದೆ ಅಂತಂದಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ 3ನೇ ಸತಿ 7.5 ಬರ್ತಿದೆ ಅಂತಂದಾಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ 2ನೇ ಸತಿ 7.5 ಬರ್ತಾ ಇದೆ ಅಂತಂದಾಗ ಖಂಡಿತವಾಗ್ಲೂ ನಿಮಗೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಖಂಡಿತ ಅದನ್ನು ನೀವು ಏನಂದರೆ, ಮದುವೆ ಏಜಿಗೆ ನೀವು ಬರ್ತಾ ಇದ್ದೀರಾ ಅಂತಂದಾಗ ಆಲ್ಮೋಸ್ಟ್ ಜನಕ್ಕೆ ಒಂದು 30-35 ಈ ಏಜಲ್ಲಿ ಇರೋವಂಥವ್ರಿಗೆ, ಅದರಲ್ಲೂ 30ರಿಂದ 35 ವಯಸ್ಸಲ್ಲಿ ಏನಿರ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟು 2ನೇ ಸತಿ 7.5 ಬರುವಂಥ ಒಂದು ಟೈಮ್ ಇದಾಗಿರುತ್ತೆ. ಈ ಟೈಮ್ ಏನಾದರೂ ನಿಮ್ಗೆ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಸೂಪರ್ ಡೂಪರ್ ಇಯರ್ ಅಂತ ಹೇಳ್ಬೋದು. ಸೊ ಈ ವರ್ಷದಲ್ಲಿ ನಿಮಗೆ ಏನು ಗುರುಬಲನೂ ತುಂಬ ಚೆನ್ನಾಗಿದೆ. ಹೇಗೆ ಗುರುಬಲ ನಿಮಗೆ ಚೆನ್ನಾಗಿದೆ ಅಂತಂದರೆ, ಮೀನರಾಶಿಯವರಿಗೆ ಗುರುವಿನ ಒಂದು ದೃಷ್ಟಿ, ಗುರು ಬದಲಾವಣೆ ನಂತರ 9ನೇ ದೃಷ್ಟಿನಲ್ಲಿ ಗುರು ನಿಮ್ಮ ರಾಶಿನ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಗುರುಬಲ ಬರುತ್ತೆ. ಮತ್ತು ಗುರುನು ಕೂಡ ನಿಮ್ಮ 5ನೇ ಮನೆಗೆ ಸಂಚಾರ ಮಾಡ್ತಾರೆ. ಸೊ ಎರಡೂ ಕಡೆಯಿಂದ ನಿಮಗೆ ಗುರುಬಲ ಸಿಕ್ಬಿಡುತ್ತೆ. ಸೊ ಇದೊಂದು ಒಳ್ಳೆ ಸಮಯ ಅಲ್ವಾ. ಸೊ 2026 ಮೇ ನಂತರ ನಿಮಗೆ ತುಂಬ ಚೆನ್ನಾಗಿದೆ ಟೈಮು. ಸೊ ಇದನ್ನು ನೀವು ಇವಾಗೂ ಕೂಡ ನಿಮ್ಗೆ ಟೈಮ್ ಚೆನ್ನಾಗಿದೆ, ಯಾಕಂದರೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ಟೈಮ್ ಚೆನ್ನಾಗಿದೆ. ಮದುವೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮದುವೆ ಒಂದು ಸಂಬಂಧ ಅಂತ ನೋಡೋಕ್ಕೆ ಬಂದಾಗ ನಿಮ್ಮ 5ನೇ ಮನೆಗೆ ಗುರು ಬರ್ತಾರೆ. ಸೊ ಅದು ಕೂಡ ಗುರುಬಲ ಬರುತ್ತೆ. ಅಲ್ಲಿಂದ 9ನೇ ದೃಷ್ಟಿಯಿಂದ ನಿಮ್ಮ ರಾಶಿನ ನೋಡೋದ್ರಿಂದ ಅದು ಕೂಡ ಒಂದು ಗುರುಬಲ ಸಿಕ್ಕುತ್ತೆ. ಸೊ ಇದೊಂದು ಪ್ರಶಸ್ತವಾದ ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಮದುವೆ ಹುಡುಕಾಟ ಮಾಡೋದಾಗಿರ್ಬೋದು, ಅಥವಾ ಏನು ಮದುವೆ ಫಿಕ್ಸ್ ಮಾಡುವಂಥದ್ದಾಗಿರ್ಬೋದು, ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. 7.5 ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನಿಮಗೆ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಾವು ಎಲ್ಲರಿಗೂ ಸಹ ಅದನ್ನೇ ಹೇಳೋದು. ಇಷ್ಟೋ ತನಕ ನೀವೇನು ಕೇಳಿದ್ದೀರಾ ಇದೆಲ್ಲನೂ ಕೂಡ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಇವಾಗಿನ ಒಂದು ಟ್ರಾನ್ಸಿಟ್ ಪ್ರಕಾರವಾಗಿ ಯಾವ್ಯಾವ ರಾಶಿಗೆ ಗುರುಬಲ ಬಂದಿದೆ ಅನ್ನೋದನ್ನು ನಾವು ಹೇಳ್ತೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡಾಗ ಗ್ರಹಗಳ ಸ್ಥಾನಮಾನದ ಮೇಲೆ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ಸೊ ಇನ್ನು ಕಳತ್ರಕಾರಕ ಅಂತಂದ್ರೆ ಶುಕ್ರ ಆಗ್ತಾನೆ. ಶುಕ್ರನ ಸ್ಥಾನಮಾನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಗುರುವಿಗೆ ಯಾಕೆ ತೊಗೊತೀವಿ ಅಂತಂದರೆ, ಗುರು ವರ್ಷಕ್ಕೆ 1 ಸತಿ ಬದಲಾವಣೆ ಆಗೋದು. ಅವನ ಗುರುವಿನ ಒಂದು ದೃಷ್ಟಿ ಬಿದ್ದರೆ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗುರುವಿನ ಒಂದು ದೃಷ್ಟಿ, ಗುರುಬಲ ಇರೋದು ತುಂಬ ಮುಖ್ಯ ಆಗುತ್ತೆ ಈ ಒಂದು ಮದುವೆ ಜೀವನಕ್ಕೋಸ್ಕರ. ಇನ್ನು ನೋಡಿ, ಯಾರೆಲ್ಲ ಮೀನ ರಾಶಿನಲ್ಲಿ ಹುಟ್ಟಿರ್ತೀರಾ ಅಲ್ಲಿ ನಿಮಗೆ ಪೂರ್ವಭಾದ್ರ ಮತ್ತು ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರ ಇರುತ್ತೆ. ಪೂರ್ವಭಾದ್ರ ನಕ್ಷತ್ರ ಅಂದರೆ ಗುರುವಿನ ನಕ್ಷತ್ರ ಆಗಿರುತ್ತೆ. ಉತ್ತರ ಭಾದ್ರ ಅಂದರೆ ಶನಿಯ ನಕ್ಷತ್ರ ಆಗಿರುತ್ತೆ. ರೇವತಿ ನಕ್ಷತ್ರ ಅಂದರೆ ಬುಧನ ನಕ್ಷತ್ರ ಆಗಿರುತ್ತೆ. ಸೊ ನೋಡಿ, ಆಗಲೇ ಹೇಳ್ದಂಗೆ ಗುರುವಿನ ನಕ್ಷತ್ರ ಇರೋರು ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ, ಲೇಜಿ ಇರ್ತಾರೆ. ಆ್ಯಂಡ್ ತುಂಬ ನಾಲೆಡ್ಜ್ ಇರುತ್ತೆ, ತುಂಬ ಜ್ಞಾನ ಇರುತ್ತೆ. ಏನಾದರೂ ಒಂದು ಹೇಳ್ತೀನಿ ಅಂತಂದರೆ 4 ಜನ ಕೇಳಬೇಕು ಅಂತ ಯೋಚನೆ ಮಾಡುವಂಥ ವ್ಯಕ್ತಿತ್ವ ಆಗಿರ್ತಾರೆ. ನಿಮ್ಮ ತಕ್ಕನಾಗಿರೋವಂಥವ್ರು ಸಿಗಬೇಕು ನಿಮಗೆ. ಅಂದರೆ ಸ್ವಲ್ಪ ನೀವು ಲೇಜಿ ಆದಾಗ ಸ್ವಲ್ಪ ನಿಮಗೆ ಪ್ಯಾಂಪರ್ ಮಾಡುವಂಥವ್ರು, ಎದೋಳಿ ಹೊರಗಡೆ ಹೋಗಿ ಕೆಲಸ ಮಾಡಿ ಅಂತನೋರು, ಅಥವಾ ಕುತ್ಕೋಬೇಡಿ ಏನಾದ್ರು ಕೆಲಸ ಮಾಡಿ ಅಂತ ಹೇಳುವಂಥವ್ರು, ಅಥವಾ ನೀವೇನೋ ಜ್ಞಾನನ ಹೇಳ್ತಾ ಇದ್ದೀರಾ ಅಂದಾಗ ಅದನ್ನು ಕೇಳೋ ಅಂಥವ್ರು, ಅದನ್ನು ಅವ್ರ ಜೀವನಕ್ಕೂ ಅಳವಡಿಸ್ಕೊಳ್ಳೋ ಅಂಥವ್ರು ಸಿಕ್ಕಿದಾಗ ಲೈಫು ತುಂಬ ಚೆನ್ನಾಗಿರುತ್ತೆ. ಇನ್ನು ಶನಿಯ ನಕ್ಷತ್ರ ಏನು ಉತ್ತರ ಭಾದ್ರ ನಕ್ಷತ್ರ ಅಂತ ಹೇಳಿದಾಗ ಶನಿಗೂ ಅಷ್ಟೇ ಸ್ವಲ್ಪ ರಾಜಮಾರ್ಗದಲ್ಲೇ ಹೋಗಬೇಕು, ಧರ್ಮವಾಗೇ ನಡ್ಕೋಬೇಕು, ಅಂತ ಇಂಥ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದ್ರ ತಕ್ಕನಾಗಿರೋಂಥವ್ರಿಗೆ ಸಿಗಬೇಕು ನಿಮ್ಗೆ. ಹಂಗೆ ಸಿಕ್ಕಿದಾಗ ಏನಾಗುತ್ತೆ, ನೀವು ಮಾಡೋ ಕೆಲಸಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡೋಂಥವ್ರು, ಸ್ವಲ್ಪ ನೀವು ಲೇಜಿ ಆದಾಗ ಸ್ವಲ್ಪ ನಿಮಗೆ ಲೇಜಿ ಆಗಬೇಡಿ, ಎದೋಳಿ ಕೆಲಸ ಮಾಡಿ ಅಂತ ಅನ್ನೋರು ಸಿಕ್ಕಿದಾಗ, ಸ್ವಲ್ಪ ನಿಮಗೆ ಪುಷ್ ಮಾಡೋರು ಸಿಕ್ಕಿದಾಗ ಏನಾಗುತ್ತೆ, ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ನ ಮಾಡೋಕ್ಕೆ ನಿಮ್ಗಾಗುತ್ತೆ. ಇನ್ನು ರೇವತಿ ನಕ್ಷತ್ರ ಅಂದರೆ ಬುಧನ ನಕ್ಷತ್ರ ಆಗುತ್ತೆ. ಬುಧನ ನಕ್ಷತ್ರ ಮೊದಲೇ ಹೇಳಿದ್ದೀನಿ, ತುಂಬ ಬುದ್ಧಿವಂತ ನಕ್ಷತ್ರ. ಒಳ್ಳೊಳ್ಳೆ ಡಿಸಿಷನ್ನ ತೊಗೊತೀರಾ, ನಿಮ್ಮ ಆಲೋಚನೆ ತುಂಬ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ನೀವು ಸ್ವಲ್ಪ ಏನು ಎಡವಿದಾಗ ಕೂಡ ನಿಮಗೆ ಎಬ್ಬರಿಸೋವಂಥವ್ರು ನಿಮ್ಗೆ ಸಿಗಬೇಕಂದ್ರೆ ನೀವು ತೊಗೊತಿರೋ ಡಿಸಿಷನ್ ತಪ್ಪಿದೆ, ಇಷ್ಟು ದಿವಸ ನೀವು ಮಾಡೋದು ಒಳ್ಳೆ ಕೆಲಸಗಳನ್ನೇ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬುದ್ಧಿ ಉಪಯೋಗಿಸ್ತಾ ಇದ್ದೀರಾ ಅಂತ ಸ್ವಲ್ಪ ಕ್ರಾಸ್ ಚೆಕ್ ಮಾಡೋವಂಥವ್ರು ಸಿಕ್ಬಿಟ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಗುರುನ ಪ್ರಮುಖವಾಗಿ ತೊಗೊಂಡಿದ್ದೀವಿ. ಆದರೆ ಕಳತ್ರಕಾರಕ ಅಂತ ಅನ್ನೋದು ನಾವು ಶುಕ್ರನೇ. ಮತ್ತು 7ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾನೆ, ಏನಾದರೂ ದೋಷ ಇದೆ, ಇದೆಲ್ಲನೂ ಮುಖ್ಯ ಆಗೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ನೀವು ತೋರಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರದಲ್ಲಿರೋ ಜ್ಯೋತಿಷಿಗಳಿಗೆ ತೋರಿಸ್ಕೊಳ್ಳಿ, ಅಥವಾ ನಮ್ಮಲ್ಲೇ ನೀವು ಕೇಳಬೇಕು, ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ನಿಮ್ಮ ಜಾತಕನ ನೀವು ಪರಿಶೀಲನೆ ಮಾಡಿಸ್ಕೋಬಹುದು.